ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 28, 29, 30ನೇ ವಾಕ್ಯ, 3 ವಾಕ್ಯಗಳನ್ನು ನಾವೆಲ್ಲರೂ ಶಬ್ದ ತೆಗೆದು ಒಟ್ಟಿಗೆ ಓದಲಿಕ್ಕೆ ಹೋಗ್ತೀವಿ. ಓದೋಣ. ತಂದೆಯೇ, ನಿನ್ನ ಹೆಸರನ್ನು ಮಹಿಮೆ ಪಡಿಸ್ಕೋ ಅಂದನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿ ಆಯಿತು. ಅಲ್ಲಿ ನಿಂತುಕೊಂಡಿದ್ದ ಜನರು ಅದನ್ನು ಕೇಳಿ ಗುಡುಗಿತು ಅಂದರು. ಇನ್ನು ಕೆಲವರು ದೇವದೂತನು ಈತನ ಸಂಗಡ ಮಾತನಾಡಿದನು ಅಂದರು. ಆದರೆ ಯೇಸು ಅವರಿಗೆ, ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು. ಕರ್ತನೇ, ಈ ವಾಕ್ಯಗಳನ್ನು ನೀನು ಆಶೀರ್ವದಿಸು. 5 ರೊಟ್ಟಿ 2 ಮೀನುಗಳಿಂದ 5,000 ಜನರನ್ನು ತೃಪ್ತಿಗೊಳಿಸಿದ್ದು ಮಾತ್ರವಲ್ಲದೆ 12 ಪುಟ್ಟಿಗಳು ತುಂಬಿ ಹೊರ ಚೆಲ್ಲುವ ಹಾಗೆ ಸಮೃದ್ಧಿಯನ್ನು ಮಾಡಿದ ಕರ್ತನೆ, ಈ ವಾಕ್ಯಗಳ ಸಮೃದ್ಧಿ ನಿನ್ನ ಜನ ಕಾಣತಕ್ಕಂತೆ ನೀನು ಆಶೀರ್ವದಿಸು. ಪರಿಶುದ್ಧಾತ್ಮನನ್ನು ನಾವು ಸ್ವಾಗತ ಮಾಡ್ತೇವೆ. ಮಹತ್ವ ನಿನಗೆ ಮಾತ್ರ ಅರ್ಪಿಸ್ತೇವೆ. ಒಂದು ಮಾತಿನಲ್ಲಿ ಭರವಸೆ ಕೊಡ್ತೇನೆ, ಎಷ್ಟೇ ಉನ್ನತಕ್ಕೆ ಏರಿಸಿದ್ರು, ಎಷ್ಟೇ ಆಶೀರ್ವಾದಗಳನ್ನು ದಯಪಾಲಿಸಿದ್ರು, ಮಹಿಮೆ ನಿನಗೆ ಮಾತ್ರ. ನಿನ್ನ ಮಹಿಮೆಯಲ್ಲಿ ನಾವು ಕೈ ಹಾಕೋದಿಲ್ಲ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್. ಮತ್ತೊಮ್ಮೆ ಹೇಳ್ರಿ ಆಮೇನ್. ಕುಳಿತುಕೊಳ್ರಿ. ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಸಂದೇಶದ ಪೀಠಿಕೆ, ತಂದೆಯೇ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊ. ಫಾದರ್, ಗ್ಲೋರಿಫೈ ದೈ ನೇಮ್. ತಂದೆಯೇ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊ. ಇಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಯೇಸು ಸ್ವಾಮಿ ತಂದೆಯ ಬಳಿಯಲ್ಲಿ ಮಾಡ್ತಿರುವಂಥ ಪ್ರಾರ್ಥನೆ, ನಿನ್ನ ಹೆಸರನ್ನು ಮಹಿಮೆ ಪಡಿಸ್ಕೊ. ಅದಕ್ಕೆ ತಂದೆಯ ಉತ್ತರ, ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿ ಆಯಿತು. ಆಕಾಶವಾಣಿ ಆಯಿತು, ಸೌಂಡ್. ಅಲ್ಲಿದ್ದಂಥ ಜನರು, ನಿಂತ್ಕೊಂಡಿದ್ದ ಜನರು ಅದನ್ನು ಕೇಳಿ ಕೆಲವರು ಹೇಳಿದ್ರು ಇದು ಗುಡುಗು ಅಂತ ಹೇಳಿದ್ರು. ಇನ್ನು ಕೆಲವರು ಹೇಳಿದ್ರು ದೇವದೂತನು ಈತನ ಸಂಗಡ ಮಾತನಾಡಿದನು ಅಂದರು. ಆದರೆ ಯೇಸು ಸ್ವಾಮಿ ಇವರ 2 ಅಭಿಪ್ರಾಯಕ್ಕೂ ವ್ಯತಿರಿಕ್ತವಾದಂಥ ಒಂದು ಉತ್ತರ ಕೊಟ್ಟನು. ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು ಅಂತ. ಇಲ್ಲಿ ಪ್ರಧಾನವಾಗಿ 2 ಕಾರ್ಯಗಳನ್ನು, 2 ಪದಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಒಂದು ಮಹಿಮೆ, ಗ್ಲೋರಿ. ಗ್ಲೋರಿ ಅನ್ನೋದಕ್ಕೆ ಅನೇಕ ಗ್ರೀಕ್ ಪದ ಇದೆ. ಗ್ರೀಕ್ ಪದದಲ್ಲಿ ಡೋಕ್ಸಾ ಅಂತ ಹೇಳ್ತಾರೆ. ಡೋಕ್ಸಾ ಇಬ್ರಿಯ ಪದದಲ್ಲಿ ಕಾಬೋದ್ ಅಂತ ಕರಿಬೋದು. ಹೆವಿನೆಸ್, ವೆಯ್ಟ್, ಅನೇಕ ಅರ್ಥಗಳಿದೆ. ಗ್ಲೋರಿಯ ಕುರಿತು ನಾನು ಬಹಳ ಮಾತನಾಡಿದ್ದೀನಿ ಇಲ್ಲಿ. ನಾನು ಇವತ್ತು ಅಲ್ಲೇ ಹೋಗೋದಿಲ್ಲ. 2 ಪದ ಗಮನದಲ್ಲಿ ಇಟ್ಕೊಳ್ರಿ. ಒಂದು ಮಹಿಮೆ, 2ನೇದು ಗುಡುಗು. ಇದು 2 ಪದಗಳು ಸತ್ಯವೇದ ಗ್ರಂಥದಲ್ಲಿ ಯೇಸುವಿನ ಜೀವಿತದಲ್ಲಿ 3 ಸಾರಿ ಆಕಾಶವಾಣಿ. ಅಂದರೆ ಹಿಂದಿನ ಕಾಲದಲ್ಲಿ TV ಬರೋಕ್ಕೆ ಮುಂಚೆ ರೇಡಿಯೋ ಇತ್ತು. ಆವಾಗ ಆಕಾಶವಾಣಿ, ವಾಣಿಜ್ಯ ವಿಭಾಗ, ವಿವಿಧ ಭಾರತಿ, ಈಗೆಲ್ಲ ಕಾರ್ಯಕ್ರಮಗಳಿತ್ತು. ಆ ಆಕಾಶವಾಣಿ ಅಲ್ಲ, ರೇಡಿಯೋ ಕಾರ್ಯಕ್ರಮ ಅಲ್ಲ ಇದು.
ಆಕಾಶವಾಣಿ ಅಂದರೆ ಪರಲೋಕದಿಂದ, ವಾಣಿ ಅಂದರೆ ಶಬ್ದ, ಪರಲೋಕದ ಶಬ್ದ, ಪರಲೋಕ ತೆರೆದು ಉಂಟಾದಂಥ ಶಬ್ದ. 3 ಸಾರಿ ಯೇಸು ಸ್ವಾಮಿಯ ಜೀವಿತದಲ್ಲಿ ಪರಲೋಕವು ತೆರೆದು ಈ ಶಬ್ದಗಳನ್ನು ಮೊಳಗಿಸ್ತಾ ಇದ್ದಾನೆ. ನಮಗೆಲ್ಲರಿಗೂ ಸುಪರಿಚಿತವಾಗಿರುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸುವಾಗ, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ ಸಮಯದಲ್ಲಿ ಸ್ನಾನಿಕನಾದ ಯೋಹಾನನ ಕೈ ಕೆಳಗಡೆ ಯೋರ್ದಾನ್ ಹೊಳೆಯಲ್ಲಿ ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನವನ್ನು ಪಡೆದು ತಾನು ಎದ್ದು ಬಂದಾಗ ಕೂಡಲೇ ನೀರಿನ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು. ದ ಹೆವನ್ಸ್ ಓಪನ್. ಪರಲೋಕವು ಆತನ ಮುಂದೆ ತೆರೆಯಲ್ಪಟ್ಟಿತು ಮತ್ತು ದೇವರ ಆತ್ಮನು ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಮೊದಲನೇ ಸಾರಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಹೊಂದಿದಂಥ ಸಂದರ್ಭದಲ್ಲಿ ಪರಲೋಕ ತೆರೆದು ಈ ಶಬ್ದ ಕೇಳಿಸ್ಕೊಳ್ತಾ ಇರೋದು. ಎರಡನೇದಾಗಿ, ಸ್ವಲ್ಪ ಕಾಲದ ನಂತರ, ಸ್ವಲ್ಪ ವರ್ಷಗಳ ನಂತರ ಇದೇ ಥರ ಮತ್ತೊಮ್ಮೆ ಶಬ್ದ ಮೊಳಗ್ತಾ ಇದೆ. ಅದನ್ನು ನಾವು ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯದ 5ನೇ ವಚನದಿಂದ 8ನೇ ವಚನದವರೆಗೂ ಗಮನಿಸ್ಬೋದು. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 17 ವರ್ಸ್ 5 to 8, 5ರಿಂದ 8ನೇ ವಾಕ್ಯದವರೆಗೂ ಕಾಣಬಹುದು. ಅಲ್ಲಿ ಇದೇ ರೀತಿ ಒಂದು ಶಬ್ದ ಮೊಳಗ್ತು. ಯಾವ ಶಬ್ದ ಅದು? ಎಲ್ಲಿ ಅದು? ಮರುರೂಪದ ಬೆಟ್ಟದಲ್ಲಿ. ಯಾಕೋಬ ನಮ್ಗೆ ಗೊತ್ತಿದೆ, ಯೇಸು ಸ್ವಾಮಿಯ ಸಂಗಡ 3 ಕೋರ್ ಗ್ರೂಪ್ನಲ್ಲಿರುವ ತನ್ನ 3 ಪ್ರಧಾನವಾದ ಶಿಷ್ಯರನ್ನ ಕರ್ಕೊಂಡು ಮರುರೂಪದ ಬೆಟ್ಟದ ಕಡೆಗೆ ಹೋಗ್ತಾನೆ. ನಿಮ್ಗೆ ಗೊತ್ತಿರಬೇಕು, ಯಾಕೋಬನು, ಯೋಹಾನನು ಮತ್ತು ಪೇತ್ರನು, ಇವರ 3ರನ್ನು ಕರ್ಕೊಂಡು ಪ್ರಾರ್ಥನೆಗೋಸ್ಕರ ಹೋಗ್ತಾನೆ. ಅಲ್ಲಿ ಮರುರೂಪ ಬೆಟ್ಟದಲ್ಲಿ ಯೇಸುವಿನ ಮುಖವು ಬದಲಾವಣೆ ಆಗ್ತಾಯಿದೆ. ಗಮನಿಸ್ರಿ, 17ನೇ ಅಧ್ಯಾಯ 5ನೇ ವಾಕ್ಯದಿಂದ. ಹೀಗೆ ಮಾತನಾಡುತ್ತಿರುವಾಗ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳ್ರಿ ಎಂಬ ಆಕಾಶವಾಣಿ ಆಯಿತು. ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಳ ಬಿದ್ದರು. ಆದರೆ ಯೇಸು ಹತ್ತಿರಕ್ಕೆ ಬಂದು ಅವರನ್ನ ಮುಟ್ಟಿ, ಹೇಳ್ರಿ, ಹೆದರಬೇಡ್ರಿ ಅಂದನು. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊತ್ತು ಮತ್ತು ಆರನ್ನು ಕಾಣಲಿಲ್ಲ. ಪರಲೋಕದ ಶಬ್ದ ಮೊದಲು ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಹೊಂದಿದಾಗ ಉಂಟಾಯಿತು. 2ನೇ ಸಾರಿ 3 ಶಿಷ್ಯರಿಗೋಸ್ಕರವಾಗಿ 3 ಶಿಷ್ಯರು ಕೇಳತಕ್ಕಂತೆ ಬಂತು. 3ನೇ ಸಾರಿ ಯೇಸು ಸ್ವಾಮಿಯು ಯೇಸು ಸ್ವಾಮಿಯ ಪ್ರಾರ್ಥನೆಗೆ ನೇರವಾಗಿ ತಂದೆಯಾದ ದೇವರು ಉತ್ತರಿಸುವಂಥ ಸಂದರ್ಭ. ಏನಾಗಿತ್ತು ಯೇಸುವಿನ ಪ್ರಾರ್ಥನೆ? ವಾಟ್ ವಾಸ್ ದ ಪ್ರೇಯರ್ ಆಫ್ ಜೀಸಸ್? ಯೇಸುವಿನ ಪ್ರಾರ್ಥನೆ ಏನಾಗಿತ್ತು? ಅವನ ಪ್ರಾರ್ಥನೆ, ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ, ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ದ ಪ್ರೇಯರ್ ದಟ್ ಮೇಕ್ಸ್ ದ ಹೆವನ್ ಟು ಮೂವ್. ಪ್ರಾರ್ಥನೆ ಯಾವಾಗಲೂ ಪರಲೋಕವನ್ನು ಚಲಿಸುವಂತೆ ಮಾಡುತ್ತೆ.
ಪ್ರಾರ್ಥನೆ ಇಲ್ಲದೆ ಹೋದರೆ, ಸಮುವೇಲನೊಮ್ಮೆ ಹೇಳ್ತಾನೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡದೆ ಹೋದ್ರೆ ನಾನು ಪಾಪಿಯಾಗಿರ್ತೀನಿ ಎಂಬುದಾಗಿ. ಪ್ರಾರ್ಥನೆ ಇಲ್ಲದೆ ಇರುವ ಜೀವಿತ ನೀರಿಲ್ಲದೆ ಇರುವ ಸ್ಥಳದಲ್ಲಿ ಈಜಾಡುವ ಮೀನಿನ ಹಾಗಿರ್ತೀವಿ, ಹೊತ್ತಾಡ್ಬಿಡ್ತೀವಿ. ಒಂದು ಆತ್ಮಿಕನಿಗೆ ಅವನ ಜೀವ ನಾಳ ಎನ್ನೋದು ಅಥವಾ ಅವನ ಜೀವ ನಾಡಿ ಎನ್ನೋದು ಪ್ರಾರ್ಥನೆ ಆಗಿರುತ್ತದೆ. ಪ್ರಾರ್ಥನೆ ಅಂದರೆ ದೇವರೊಟ್ಟಿಗೆ ಮಾಡುವ ಸಂಭಾಷಣೆ. ಪ್ರೇಯರ್ ಈಸ್ ನಥಿಂಗ್ ಬಟ್ ಕಮ್ಯುನಿಕೇಶನ್ ವಿತ್ ಗಾಡ್. ದೇವರೊಟ್ಟಿಗೆ ಮಾಡುವ ಸಂಭಾಷಣೆ. ಪ್ರೇಯರ್ ಅದು ಒನ್ ವೇ ಅಲ್ಲ, ಅದು ಟೂ ವೇ ಆಗಿರುತ್ತೆ. ಇಲ್ಲಿಂದ ಪ್ರಾರ್ಥನೆ ಮಾಡುವಾಗ ಅಲ್ಲಿಂದ ಉತ್ತರ ಬರುವಂಥದ್ದಾಗಿದೆ. ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊ ಅಂತ ಹೇಳಿದಾಗ, ತಂದೆ ನನ್ನ ನಾಮವನ್ನು ಮಹಿಮೆ ಪಡಿಸ್ಕೊಂಡಿದ್ದೇನೆ, ಮುಂದಕ್ಕೂ ಮಹಿಮೆ ಪಡಿಸ್ತೇನೆ, ಅದು ಉತ್ತರವಾಗಿದೆ. ಹಲ್ಲೆಲೂಯಾ. ನಾವು ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. We also pray. ನಮ್ಮ ಅವಶ್ಯಕತೆಗಳಿಗಾಗಿ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಕುಟುಂಬದಲ್ಲಿ ಇರುವವರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತೀವಿ, ಮನೆಗಾಗಿ ಪ್ರಾರ್ಥನೆ ಮಾಡ್ತೀವಿ, ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಉತ್ತಮವಾದಂಥ ಬಿಸ್ನೆಸ್ಗಾಗಿ ಪ್ರಾರ್ಥನೆ ಮಾಡ್ತೀವಿ, ವರಮಾನಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ಈ ಎಲ್ಲ ಪ್ರಾರ್ಥನೆಗಳಲ್ಲೂ ಯಾವುದೇ ಪ್ರಾರ್ಥನೆ ಆಗಿರಲಿ, ಯಾವುದೇ ಸಮಯದಲ್ಲಿ ನೀವು ಮಾಡುವಾಗ ಅದರಲ್ಲಿ, ದೇವಾ ನನ್ನ ಕುಟುಂಬದಲ್ಲಿ ನಿನ್ನ ನಾಮ ಮಹಿಮೆಗೊಳ್ಳಲಿ, ನನ್ನ ಕೆಲಸದಲ್ಲಿ ನಿನ್ನ ನಾಮ ಮಹಿಮೆಗೊಳ್ಳಲಿ ಓ ಅಂತ ಪ್ರಾರ್ಥನೆ ಮಾಡುವವರು ಯಾರಾದರೂ ಇದರ ಒಳಗಡೆ ಇದ್ದರೆ ಗಟ್ಟಿಯಾಗೊಂದು ಮಾತು, ಒಂದು ಶಬ್ದ ತೆಗೆದು ಒಂದು ಆಮೇಲೆ ಹೇಳ್ರಿ. ನೋಡ್ರಿ, ವೆನ್ ಯು ಸ್ಟಾರ್ಟ್ ಪ್ರೇಯಿಂಗ್, ನೀನು ಆ ರೀತಿ ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ನನಗೊಂದು ಕೆಲಸ ಕೊಡೋದಾದರೆ, ನನಗೊಂದು ಕೆಲಸ ಕೊಡೋದಾದರೆ ಅದರಲ್ಲಿ ನಿನ್ನ ನಾಮ ಮಹಿಮೆ ನಾನಲ್ಲಿ ಕಾಣಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡುವರು ಯಾರಾದರೂ ಇದ್ದೀರಾ? ನನಗೊಂದು ಬಿಸ್ನೆಸ್ ಕೊಟ್ಟರೆ, ನನ್ನ ಕೈ ತುಂಬ ಹಣ ಕೊಟ್ಟರೆ, ಈ ಹಣದಿಂದ ನಿನ್ನ ನಾಮ ಮಹಿಮೆ ಪಡಿಸ್ಬೇಕಪ್ಪ. Come on, somebody shout hallelujah. ಯಾವಾಗ ನೀವು ಆ ರೀತಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆರಂಭಿಸ್ತೀರೋ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೊ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀರೋ, ನಿಮ್ಮ ಆನ್ಸರ್, ನಿಮಗೆ ಸಿಗುವ ಉತ್ತರ ಅದು ವೇಗವಾಗಿ ಪರಲೋಕದಿಂದ ದೇವರು ನಿಮಗಾಗಿ ಉತ್ತರವನ್ನು ಕಳಿಸ್ತಾನೆ, ಬಿಡುಗಡೆಗಳನ್ನು ಕಳಿಸ್ತಾನೆ, ಅದ್ಭುತಗಳನ್ನು ಕಳಿಸ್ತಾನೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ಕರ್ತನೆ ನನಗೆ ಮಕ್ಕಳು ಕೊಟ್ಟಿರೋದಾದರೆ ಆ ಮಕ್ಕಳ ಮೂಲಕ ನಿನ್ನ ನಾಮ ಮಹಿಮೆಗೊಳ್ಳಬೇಕು, ನಿನ್ನ ನಾಮ ಮಹಿಮೆಗೊಳ್ಳಬೇಕು. ನನಗೊಂದು ಸೇವೆ ಕೊಟ್ಟಿರೋದಾದರೆ ಆ ಸೇವೆಯ ಮೂಲಕ ನಿನ್ನ ನಾಮ ಮಹಿಮೆಗೊಳ್ಳಬೇಕು. ಕರ್ತನೆ ನನಗೊಂದು ಮನೆ ಕೊಟ್ಟಿರೋದಾದರೆ ಆ ಮನೆ ದೇವರ ನಾಮದ ಮಹಿಮೆಗಾಗಿ ಎನ್ನುವರು ಎಷ್ಟು ಜನ ಇದ್ದೀರಾ? ಇದರ ಅರ್ಥ ನಿಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ರು, ನಿಮ್ಮ ಅವಸ್ಥೆಗಳು ಏನಾಗಿದ್ರು ಸರಿ, ತಂದೆಯೇ ನಿನ್ನ ನಾಮ ಈ ಪರಿಸ್ಥಿತಿ ಮೇಲೂ ಮಹಿಮೆ ಪಡಲಿ. ಹಲ್ಲೆಲೂಯಾ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರ ನನಗೆ ಗೊತ್ತಿಲ್ಲ. ಇಫ್ ಯು ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಪ್ಯಾಸೇಜ್, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ ಎನ್ನುವಂಥ ಪದವನ್ನ ನೀವು ಯಾವಾಗ ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡ್ತೀರೋ, ನಿಮ್ಮ ಬಿಡುಗಡೆ ಅಷ್ಟೇ ವೇಗವಾಗಿ ನಡೆಯುತ್ತೆ. ಅರ್ಥ ಆದವ್ರು ಮಾತ್ರ ಒಂದು ಆಮೇಲೆ ಹೇಳಿ. ಅರ್ಥ, ದಿಸ್ ಇಸ್ ದ ಕೀ. ಇದೊಂದು ಸೀಕ್ರೆಟ್. ಸ್ತೋತ್ರ ಬರಲಿಲ್ಲ.
ಹಳೆ ಉಡಂಬಡಿಕೆಯಲ್ಲಿ ಹನ್ನ ಒಂದು ಮಾತು ಹೇಳ್ತಾಳೆ, ಕರ್ತನೇ, ನೀನು ನನಗೊಂದು ಮಗುವನ್ನು ಕೊಡೋದಾದರೆ ಅವನು ನಿನ್ನ ಆಲಯದಲ್ಲಿ ಸೇವೆ ಮಾಡುವವನಾಗಿರ್ತಾನೆ. ದಟ್ ಮೀನ್ಸ್ ಅವಳು ಬಂಜೆ ಆಗಿದ್ರು, ಅವಳ ಸೌತಿ ಪೆನಿನ ಅವಳನ್ನು ನಿಂದಿಸಿದ್ರು, ಏಲ್ಕಾನನ ಅವಳನ್ನು ಪ್ರೀತಿಸಿದ್ರು. ಅವಳಿಗೆ ಬೇಕಾಗಿದ್ದ ಒಂದು ಮಗು, ಅವಳ ಗರ್ಭಪಾತ್ರೆಯಿಂದ ಒಂದು ಮಗು ಹೊರಗಡೆ ಬರಬೇಕು. ಆ ಮಗು ಸಿಕ್ಕಿದ ತಕ್ಷಣ ಪೆನಿನೆಲ್ಲ ಮುಂದೆ ಜೊಂಬ ಕೊಚ್ಕೊಂಡು ಡಾಮ್ ಡೂಮ್ ಡಯಾಡುಸ ಅಂತ ನಡೆಯೋದು ಕಲ್ಲಪ್ಪ. ಈ ಮಗುವಿನ ಮೂಲಕ ನಿನ್ನ ಆಲಯದ ಸೇವೆ ಅಂದರೆ ನಿನ್ನ ನಾಮ ಮಹಿಮೆಗೊಳ್ಳಬೇಕು. ಇವತ್ತು ನಾನು ನಿಮ್ಮ ಬಳಿಯಲ್ಲಿ ಕೇಳ್ತಾ ಇದ್ದೇನೆ, ಎಷ್ಟು ಜನ ಹೇಳ್ತೀರಾ, ದೇವರು ನನಗೊಂದು ಮಗು ಕೊಟ್ಟರೆ, ದೇವರು ನನಗೊಂದು ಸೇವೆ ಕೊಟ್ಟರೆ, ದೇವರು ನನಗೊಂದು ಬಿಸ್ನೆಸ್ ಕೊಟ್ಟರೆ, ದೇವರು ನನಗೊಂದು ಅಲ್ಲಲ್ಲಿಯ ಕೆಲಸ ಕೊಟ್ಟರೆ, ನನಗೊಂದು ಸ್ಥಾನ ಕೊಟ್ಟರೆ, ನನಗೊಂದು ಪದವಿ ಕೊಟ್ಟರೆ, ನನ್ನನ್ನು ದೇವರು ಸನ್ಮಾನಿಸಿದ್ರೆ ಆ ಸನ್ಮಾನದಲ್ಲಿ ನಾನೆಲ್ಲ ಹೆಚ್ಚಳ ಪಡಬೇಕಾಗಿರೋದು ನನ್ನ ದೇವರ ನಾಮ ಮಹಿಮೆ ಪಡಬೇಕು ಎನ್ನುವವರು ಯಾರಾದರೂ ಈ ಶಬ್ದದ ಪರಿಮಿತಿಯಲ್ಲಿ ಇರೋದಾದ್ರೆ ಕೂಗಿ ಹೇಳ್ರಿ, ಪರಲೋಕ ನಿಮ್ಮ ಮುಂದೆ ತೆರೆಯಲ್ಪಡುತ್ತೆ ಈ ಗಳಿಗೆಯಲ್ಲಿ. ಅದರಿಂದಲೇ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿಕೊಡುವಾಗ ಹೀಗೆ ಮಾಡ್ರಿ, ಏನು ಪರಲೋಕದಲ್ಲಿರುವ ನಮ್ಮ ತಂದೆಯೇ. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಾಕ್ಯದಿಂದ ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ಶ್ರದ್ಧೆ ಕೊಡ್ರಿ ವಾಕ್ಯಕ್ಕೆ ಅಂತ ಹೇಳ್ರಿ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 10 ಮತ್ತು 11ನೇ ವಾಕ್ಯ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಲಿಸನ್ ಟು ಮೀ. ಯೇಸು ಸ್ವಾಮಿ ತನ್ನ ಪ್ರಾರ್ಥನೆ ಶಿಷ್ಯರಿಗೆ ಹೇಳ್ಕೊಡ್ತಾ ಇದ್ದಾನೆ. ಪ್ರತಿ ಪ್ರಾರ್ಥನೆಯಲ್ಲೂ ಪರಲೋಕ ಮಹಿಮೆ ಪಡಬೇಕು. ಕಮ್ ಆನ್ ಸಂಬಡಿ. ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅಪ್ಪ, ನನ್ನ ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ನಿನ್ನ ನಾಮ ಮಹಿಮೆ ಪಡಬೇಕು. ನನ್ನ ಕುಟುಂಬದ ಒಳಗಡೆ ನನ್ನ ಮಕ್ಕಳಿಂದಾಗಲಿ, ಗಂಡನಿಂದಾಗಲಿ, ಹೆಂಡತಿಯಿಂದಾಗಲಿ, ಮೊಮ್ಮಕ್ಕಳಿಂದಾಗಲಿ, ಮರಿಮಕ್ಕಳಿಂದಾಗಲಿ ಅಪ್ಪ ನಿನ್ನ ನಾಮ ಮಹಿಮೆ ಪಡಬೇಕು. ಎಷ್ಟು ಜನ ಆಸ್ತುರ ಪಡ್ತೀರಾ? ಎಷ್ಟು ಜನ ಹೇಳ್ತೀರಾ, ನನ್ನ ನಾಮದ ನನ್ನ ನಿಮಿತ್ತ ದೇವನಾಮ ಮಹಿಮೆ ಪಡಬೇಕು. ನೋಡ್ರಿ, ಯೇಸು ಸ್ವಾಮಿ ಪ್ರಾರ್ಥನೆ ಕಲಿಸುವಾಗ ಎಲ್ಲ ಹೇಳ್ಕೊಡ್ತಾ ಇರೋಂಥ ಮಾತದು, ಹೇಳುವಂಥ ಮಾತು. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಇನ್ನು ಈ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ಕೊನೆಗೊಳಿಸೋದನ್ನು ಗಮನಿಸ್ರಿ. ತಾನು ಕೊನೆಗೊಳಿಸುವಂಥ ಪ್ರಾರ್ಥನೆ ಹೇಗಿದೆ ಗೊತ್ತಾ? ಕನ್ನಡದಲ್ಲಿ ನೀವು 13ನೇ ವಾಕ್ಯವನ್ನು ನೋಡಿದ್ರೆ ಕನ್ನಡದಲ್ಲಿ ಆ ಪ್ರಧಾನವಾದ ಭಾಗ ಬಿಟ್ಟುಬಿಟ್ಟಿದ್ದಾರೆ. ಭಾಷಾಂತರ ಮಾಡುವಾಗ ಅದನ್ನು ಬಿಟ್ಟಿದ್ದಾರೆ. ಆದರೆ ಕೆಳಗಡೆ ನಿಮಗೆ ಈ ನೋಟ್ ಅಂತ ಇದೆ. ಅದಕ್ಕೇನು ಹೇಳ್ತಾರೆ? ಕೆಳಗಡೆ ರೆಫರೆನ್ಸ್ ಎಲ್ಲ ಕೊಟ್ಟಿರ್ತಾರೆ ನೋಡ್ರಿ, ಅಲ್ಲಿ ಬರೆದಿರ್ತಾರೆ. ಇಂಗ್ಲೀಷಲ್ಲಿ ಹಿಂಗೆ ಹೇಳ್ತಾರೆ, ಫಾರ್ ಯುವರ್ಸ್ ಇಸ್ ದ ಕಿಂಗ್ಡಮ್ ಅಂಡ್ ದ ಪವರ್ ಅಂಡ್ ದ ಗ್ಲೋರಿ ಫಾರ್ ಎವರ್. ಆಮೆನ್. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾರ್ಥನೆ ಕಲಿಸ್ಕೊಡುವಾಗಲೂ ಹೇಳ್ತಾ ಇದ್ದಾನೆ,
ಬಲವು, ಶಕ್ತಿಯು, ಮಹಿಮೆಯು, ರಾಜ್ಯವು ಸದಾ ಕಾಲದ ನಿಂದೆ ಅಪ್ಪ, ನಿಂದೆ ಕರ್ತನೆ. ಇವತ್ತೊತ್ತಿನಲ್ಲಿ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ಸದಾ ಕಾಲ ಅದು ನಿನ್ನದೇ. ಅದ್ರಲ್ಲಿ ನಾವು ಯಾರು ಕೈ ಹಾಕಕ್ಕಾಗಲ್ಲ, ಹಾಕೋದು ಇಲ್ಲ. ಉದಾಹರಣೆಗೆ ನಾವು ಕೆಲವರು ಕೆಲಸಕ್ಕಾಗಿ ಪ್ರಾರ್ಥಿಸ್ತಾರೆ. ಕೆಲಸ ಬೇಕು, ಕೆಲಸ ಬೇಕು, ಕೆಲಸ ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಕೆಲಸ ಇಲ್ಲದೆ ಇದ್ದಾಗ ಇವರು ಪ್ರೇಯರ್ ರಿಕ್ವೆಸ್ಟ್ಗಳನ್ನು ತುಂಬ ಕಳಿಸ್ತಾರೆ. ದಯವಿಟ್ಟು ನನಗೆ ಒಂದು ಉತ್ತಮ ಕೆಲಸ ಸಿಗೋದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಕೆಲಸ ಸಿಕ್ಕಿದ ಮೇಲೆ ಇವರಿಗೆ ಸಭೆಗೆ ಬರೋಕ್ಕೂ ಟೈಮ್ ಇರಲ್ಲ, ಕೂಟಕ್ಕೆ ಬರೋಕ್ಕೂ ಟೈಮ್ ಇರಲ್ಲ. ದಯವಿಟ್ಟು ನೀವು ಸ್ತೋತ್ರ ಹೇಳಿ ಪ್ರಿಯರೇ. ನೀವಲ್ಲ ಬಿಡ್ರಿ, ನೀವು ಒಳ್ಳೆ ಜನ. ನೀವು ಕೆಲವರು ಒಂದೇ. ಯಾಕಂದ್ರೆ ಅವರ ಪ್ರಾಧಾನ್ಯತೆ ಕೆಲಸ ಆಯಿತು. ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ಕೆಲವರ ದೇವರು ಹೊಟ್ಟೆ ಅಂತ. ಕೆಲವರ ದೇವರು ಹೊಟ್ಟೆ. ಹೊಟ್ಟೆ ಏನು ಕೇಳೋದು ಅಂದರೆ ಯಾವಾಗಲೂ ತಿನ್ನೋ ಕೆಲಸನೇ. ತಿನ್ನೋದಕ್ಕೆ ಏನೇನು ಮಾಡಬೇಕು ಅದನ್ನೇ ಮಾಡೋದು. ತಿನ್ನೋದಕ್ಕೇನು ಮಾಡಬೇಕು ಅದನ್ನೇ. ಓಡು 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 ಓಡು, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಓಡು 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 ಅಂತ. ಸ್ತೋತ್ರ. ಒಂದು ಕೆಲಸಕ್ಕಾಗಿ ನೀವು ಪ್ರಾರ್ಥಿಸುವುದಾದರೆ, ಕೆಲಸವು ನಿಮಗೆ ದೊರಕಿದ್ರೆ ಅದರ ಮೂಲಕ ನಿನ್ನ ದೇವರ ನಾಮ ಮಹಿಮೆಗೊಳ್ಳಬೇಕು ಎಂಬುದಾಗಿರಬೇಕು ನಿನ್ನ ಪ್ರಾರ್ಥನೆ. ನಿನ್ನ ಜೀವನದಲ್ಲಿ ಒಂದು ಬ್ರೇಕ್ ಥ್ರೂ ನಡೀಬೇಕಾ? ಆಲ್ವೇಸ್ ವಿ ಪ್ರೇ. ನನ್ನ ಜೀವನದಲ್ಲಿ ಒಂದು ಬ್ರೇಕ್ ಥ್ರೂ ಬೇಕು ಕರ್ತನೆ, ಹಿಂಗೆ ಹೋಗೋಕ್ಕಾಗಲ್ಲ ಕರ್ತನೆ. ನನ್ನ ಫೈನಾನ್ಸ್ ವಿಷಯದಲ್ಲಿ, ನನ್ನ ಹಣಕಾಸಿನ ವಿಷಯದಲ್ಲಿ ಒಂದು ಬ್ರೇಕ್ ಥ್ರೂ ಬೇಕು ಕರ್ತನೆ. ಇದೆಲ್ಲ ನೀವು ಪ್ರಾರ್ಥನೆ ಮಾಡ್ತೀರಾ. ಲೆಟ್ ಮಿ ಆಸ್ಕ್ ಎ ಕ್ವಶನ್. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ಪ್ರಿಯರೇ. ನಿಮಗೆ ಆಶೀರ್ವಾದ ಬರೋದ್ರಿಂದ, ನಿಮಗೆ ಬ್ರೇಕ್ ಥ್ರೂ ನಡೆಯೋದ್ರಿಂದ ದೇವರ ನಾಮಕ್ಕೆ ಏನು ಪ್ರಯೋಜನ? ನಿನ್ನಲ್ಲಿ ಬರಬೇಕು. ದೇವಾ, ನನ್ನ ಜೀವನದಲ್ಲಿ ಒಂದು ಬ್ರೇಕ್ ಥ್ರೂ ಮಾಡಿದ್ರೆ ಅದರ ಮೂಲಕ ನಿನ್ನ ನಾಮ ಮಹಿಮೆ ಪಡಬೇಕು. ನಿನ್ನ ನಾಮ ಅದರಲ್ಲಿ ಮಹಿಮೆ ಪಡಬೇಕು. ನನ್ನ ಸಾಮರ್ಥ್ಯದಿಂದ, ನನ್ನ ಯೋಗ್ಯತೆಯಿಂದ, ನನ್ನ ವಿದ್ಯಾಭ್ಯಾಸದಿಂದ, ನನ್ನ ಮನೆತನದಿಂದ, ನನ್ನ ಸೌಂದರ್ಯದಿಂದ, ನನ್ನ ತೋಳ್ಬಲದಿಂದ ಅಂತ ಹೇಳೋದಕ್ಕೆ ಅವಕಾಶ ಕೊಡಬೇಡ. ಇದರ ಪೂರ್ಣ ಮಹಿಮೆ ನಿನಗುಳ್ಳದಾಗಿರಬೇಕು. Come on, somebody shout hallelujah. ಬಾಡಿಗೆ ಮನೆಯಲ್ಲಿದ್ದಾಗ, ಪಾಸ್ಟ್ರೇ ನಮ್ಮ ಮನೇಲಿ ಒಂದು ಕೂಟ ಇಡಿ ಪಾಸ್ಟ್ರೇ, ನಮ್ಮ ಮನೇಲಿ ಯಾವಾಗ ಒಂದು ಕೂಟ ಇಡಿ ಪಾಸ್ಟ್ರೇ ನಮಗೊಂದು ಬ್ರೇಕ್ ಥ್ರೂ ಬೇಕು, ನಮಗೊಂದು ಕೂಟ ಇಡಿ ಪಾಸ್ಟ್ರೇ. ಬಾಡಿಗೆ ಮನೆಯಲ್ಲಿರುವಾಗಲೂ ನಿಮ್ಮ ಆಸಕ್ತಿಯನ್ನು ಗಮನಿಸಿದಾಗ, ಸಭೆ ಕೂಟವಾಗಿ ಬಂದು ಕುಂತು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿದಾಗ ದೇವರು ನಿಮ್ಮನ್ನು ಮೆಚ್ಚಿ ನಿಮಗೊಂದು ಮನೆ ಕೊಟ್ಟ ಮೇಲೆ ಪ್ರಾರ್ಥನೆ ಕೂಟ ಇಡದೇ ಇರುವುದಾದರೆ ಅದು ನೀನು ಸ್ವಾರ್ಥಕ್ಕಾಗಿ ಬಳಸ್ಕೊತಾ ಇದೆಯಾ ವಿನಃ ದೇವರ ನಾಮದ ಮಹಿಮೆಗಾಗಲ್ಲ. ಅದಕ್ಕೆ ಇಟ್ಟಿದ್ವಲ್ಲ ಪಾಸ್ಟ್ರೇ, ಕೂಟನ ಪ್ರತಿಷ್ಠೆ ಮಾಡೋ ಟೈಮಲ್ಲಿ ಇಟ್ಟಿವಲ್ಲ. ಮೈಂಡೆಡ್. ನಿನಗುಳ್ಳದೆಲ್ಲ ನಿನ್ನ ದೇವರಿಂದ ದೊರಕಿದ್ದು ಎನ್ನೋದನ್ನು ನೀನು ಮರೆಯಬಾರದು. ನಿನಗೊಂದು ಮನೆ ದೇವ್ರಿಗೆ ಕೊಟ್ಟರೆ ಆ ಮನೆಯಲ್ಲಿ 10 ಆತ್ಮಗಳು ಬಂದು ಕುಳಿತು ಕಣ್ಣು ನೀರಿನಿಂದ ಪ್ರಾರ್ಥನೆ ಮಾಡಬೇಕು. ತಂದೆಯೇ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ ಅಂತ ಅಲ್ಲಿಂದ ಶಬ್ದ ಮೊಳಗಬೇಕು. ಆಗಲೇ ಆ ಸ್ವಂತ ಮನೆ ಇರುವ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ಕೆಲವರಿಗೆ ಮನೆ ಗಲೀಜಾಗ್ಬಿಡುತ್ತೆ. ಕೆಲವರಿಗೆ ಯಾಕೆ ಬೇಕಪ್ಪ
ಅಕ್ಕಪಕ್ಕದವ್ರು ಏನು ಅನ್ಕೊಂಡ್ಬಿಡ್ತಾರೋ, ಏನು ಅನ್ಕೊಂಡ್ಬಿಡ್ತಾರೆ. ನಿನ್ನ ಮನೆಯಲ್ಲಿ ಕೂಟ ನಡೆದ್ರೆ, ನಿನ್ನ ಮನೆಯಲ್ಲಿ ಪ್ರಾರ್ಥನೆ ನಡೆದ್ರೆ ನಿನಗೆ ಮಾತ್ರ ಆಶೀರ್ವಾದವಲ್ಲ, ನಿನ್ನ ಮುಂದಿನ ತಲೆಮಾರಿಗೂ ಅದು ಆಶೀರ್ವಾದ. ಕಾರಣ ಅಲ್ಲಿ ದೇವರ ನಾಮ ಮಹಿಮೆಗೊಳ್ಳುತ್ತಾ ಇದೆ. ಇವತ್ತು ನೀವು ಕಾಣುವ ಈ ಪಾಸ್ಟ್ರು ಬಾಡಿಗೆ ಮನೆಯಲ್ಲಿದ್ದಾಗಲೂ ಪ್ರತಿದಿನ ಕೂಟ ಮನೆಯಲ್ಲಿ ಇಡ್ತಿದ್ವಿ. ಆಮೇಲೆ ಕುಳಿತುಕೊಳ್ಳೋದಕ್ಕೆ ಜಾಗ ಇಲ್ಲ ಅಂದರೆ ಮಂಚದ ಮೇಲೆ ಮಂಚ ಉಲ್ಟಾ ಇಟ್ಟು, ಅದರ ಮೇಲೆ ಚೇರ್ಗಳು, ಡೈನಿಂಗ್ ಟೇಬಲ್ ಇಟ್ಟು ಅದರ ಮೇಲೆ ಚೇರ್ಗಳಿಟ್ಟು ಸ್ತೋತ್ರ ಎಲ್ಲ ತೆಗಿಯೋದು, ಮಡಗೋದು, ಎತ್ತೋದು, ಇಳಿಸೋದು. ಎಷ್ಟು ಸರ್ಕಸ್ ಗೊತ್ತಾ. ಯಾವತ್ತು ನಾವು ಅಯ್ಯೋ ಇಷ್ಟು ಕಷ್ಟ ಬೀಳ್ತಾ ಇದ್ದೀವಲ್ಲ ಅಂತ ಅನ್ನಿಸ್ಕೊಳ್ಳೇ ಇಲ್ಲ. ಅದರ ಮೂಲಕ ದೇವನಾಮ ಮಹಿಮೆಗೊಳಿಸ್ತು. ಅದರ ಪ್ರತಿಫಲವೇ ಈ ಸಭೆ ಇವತ್ತು ನಾವಿಲ್ಲಿ ಕಾಣ್ತಾ ಇರೋದು. ಅದನ್ನು ನಾವು ಮರೆಯಂಗಿಲ್ಲ. ಲೆಟ್ ಮೀ ಆಸ್ಕ್, ನಾನು ಕೇಳ್ತೇನೆ, ನಿನ್ನ ಮನೆಯಲ್ಲಿ ಕೊನೆ ಪ್ರಾರ್ಥನೆ ಇಟ್ಟಿದ್ದು ಯಾವತ್ತು? ಯಾವತ್ತು ನಿನ್ನ ಮನೆಯಲ್ಲಿ ಕೊನೆ ಪ್ರಾರ್ಥನೆ ಇಟ್ಟಿದ್ದು? ಯಾವತ್ತು ಅಭಿಷಕ್ತರುಗಳು ನಿಮ್ಮ ಮನೆ ಕಾಲಿಟ್ಟಿದ್ದು? ಯು ಥಿಂಕ್ ನಾನು ಆರಾಮಾಗಿದ್ದೀನಿ ಅಂತ. ಇವತ್ತು ನಿನ್ನ ಪ್ರಾರ್ಥನೆ ಇದಾಗಲಿ. ನನಗೊಂದು ಮನೆ ಕೊಟ್ಟಿರೋದಾದರೆ, ಕರ್ತನೇ ನನಗೆ ವಾಸ ಮಾಡೋದಕ್ಕೆ ಒಂದು ಮನೆ ಕೊಟ್ಟಿರೋದಾದರೆ, ಆ ಮನೆಯಲ್ಲಿ ನಾನು ನಿರ್ಭಯವಾಗಿ ವಾಸ ಮಾಡತಕ್ಕಂತೆ, ಕರ್ತನೇ ಸಮಾಧಾನದಲ್ಲಿ ಸುಭದ್ರವಾಗಿ ಸುರಕ್ಷಿತವಾಗಿ ನಾನು ವಾಸ ಮಾಡಬೇಕಾದ್ರೆ ಅಲ್ಲಿ ನಿನ್ನ ನಾಮ ಮಹಿಮೆಗೊಳ್ಳಬೇಕಪ್ಪ. ಅಲ್ಲಿ ನಿನ್ನ ನಾಮ ಮಹಿಮೆಗೊಳ್ಳಬೇಕು. ಇವತ್ತು ಕೆಲವರಿಗೆ ಮಿನಿಸ್ಟ್ರಿ ದೇವರು ಕೊಡ್ತಾನೆ. ಆ ಮಿನಿಸ್ಟ್ರಿ ಹೆಸರಿನಲ್ಲಿ ಹೊಟ್ಟೆ ಪಾಡು ಮಾಡೋದಕ್ಕೆಲ್ಲ ನೀವು ಇಳಿಯೋದು. ಅಲ್ಲಲ್ಲಿ ಆ ಮಿನಿಸ್ಟ್ರಿಯ ಮೂಲಕ ದೇವ ನಾಮ ಮಹಿಮೆಗೊಳ್ಳಬೇಕು. ನನ್ನ ಸೇವೆ ಮೂಲಕ 10 ಆತ್ಮಗಳು ಸಂಪಾದನೆ ಮಾಡಬೇಕು. ದೇವರ ರಾಜ್ಯಕ್ಕೆ ಮಹಿಮೆ ತರಬೇಕು. ನನಗೊಂದು ರೋಗ ಸೌಖ್ಯ ಸಿಕ್ಕಿದ್ರೆ, ನನಗೊಂದು ಅದ್ಭುತ ನಡೆದ್ರೆ, ನನಗೊಂದು ಬಿಡುಗಡೆ ನಡೆದರೆ ಅದು ದೇವ ನಾಮಕ್ಕೆ ಮಹಿಮೆ ತರಬೇಕು. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥನೆ ಹೇಳುವಾಗ ಹೇಳಿದನು, ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಎಷ್ಟು ಜನ ನನ್ನೊಟ್ಟಿಗೆ ಹೇಳ್ತೀರಾ, ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಇವತ್ತು ನನ್ನ ಶಬ್ದದ ಮೂಲಕ, ನನ್ನ ಸೇವೆಯ ಮೂಲಕ, ನನ್ನ ಪ್ರಸಂಗದ ಮೂಲಕ ಕರ್ತನೇ ನಾನು ಯಾರು ಎನ್ನೋದಲ್ಲಪ್ಪ ಮುಖ್ಯ. ನನ್ನನ್ನು ಈ ಮಟ್ಟಕ್ಕೆ ತಂದಂಥ ನನ್ನ ದೇವರು ದೊಡ್ಡವನು. ನಿನ್ನ ನಾಮ ಮಹಿಮೆಗೊಳ್ಳಬೇಕಪ್ಪ. ನಿನ್ನ ನಾಮಕ್ಕೆ ಘನ ಉಂಟಾಗಲೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲೇ. Every prayer must be prayer related to the glory of God. ಪ್ರತಿಯೊಂದು ಪ್ರಾರ್ಥನೆಯಲ್ಲೂ ದೇವರಿಗೆ ಮಹಿಮೆ ಇಲ್ಲದೆ ಇರುವ ಪ್ರಾರ್ಥನೆ ಇರಬಾರ್ದು. ಪರಲೋಕ ತೆರೆಯೋದು ಸುಲಭ ಅಲ್ಲ. ಈ ಲೋಕದಲ್ಲಿ ಒಂದು ಬಿಡುಗಡೆಗಾಗಿ ಒಂದು ಏನಾದರೂ ಒಂದು ಸಹಾಯಕ್ಕಾಗಿ ಯಾರಾದರೂ ಮನೆ ಬಾಗಿಲು ತಟ್ಟು ನೋಡ್ರಿ. ಒಂದು ವ್ಯಕ್ತಿಯ ಬಾಗಿಲು ಬಳಿಯಲ್ಲಿ ಸಹಾಯಕ್ಕಾಗಿ ಹೋಗಿ ನೋಡ್ರಿ, ಬಾಗಿಲು ತೆಗಿಯಲ್ಲ. ಈ ಲೋಕದ ಜನ, ಮನುಷ್ಯ ಉಸಿರು ಕೇವಲ ನರ ಜನ್ಮದವನು, ಹುಳ, ಕ್ರಿಮಿ, ಮೂಗಿನಲ್ಲಿ ಶ್ವಾಸ ಮಾತ್ರ ಗಟ್ಟಿ. ಅವನಿಗೆ ಶ್ವಾಸ ಹೋದರೆ ಶವ. ಅವನೇ ಬಾಗಿಲು ತೆಗಿಯಕ್ಕೆ ಕಷ್ಟ ಬೀಳ್ತಾನೆ, ಹಿಂದೆ ಮುಂದೆ ನೋಡ್ತಾನೆ. ಆದರೆ ಪರಲೋಕದ ದೇವರು ನಿನಗಾಗಿ ಪರಲೋಕದ ಬಾಗಿಲು ತೆರೀಬೇಕಾದ್ರೆ ನೀನು ಎಷ್ಟು ಪ್ರಾರ್ಥನೆಯಲ್ಲಿ ಎಷ್ಟು ನಿರತರಾಗಿರ್ಬೇಕು ಗೊತ್ತಾ? ಹೇಳಬೇಕು, ದೇವಾ ನನಗೆ ಕೊಡುವ ಪ್ರತಿಯೊಂದು ಆಶೀರ್ವಾದದಲ್ಲೂ, ಪ್ರತಿಯೊಂದು ಸ್ಥಾನದಲ್ಲೂ,
ಪ್ರತಿಯೊಂದು ಹಂತದಲ್ಲೂ ನಿನ್ನ ನಾಮ ಮಹಿಮೆ ಪಡಬೇಕು. ನಿನ್ನ ನಾಮ ಮಹಿಮೆ ಪಡಬೇಕು. It is not common for heaven to thunder, but when Jesus made it, ಯೇಸು ಸ್ವಾಮಿಯು ತಾನು ಮಾಡಿದ ಪ್ರಾರ್ಥನೆಯ ಫಲವಾಗಿ ಪರಲೋಕವು ತೆರೆಯಿತು, ಗುಡುಗುಂಟಾಯಿತು. ನೀವು ಸ್ವಲ್ಪ ಯೋಚನೆ ಮಾಡ್ರಿ, ಸ್ವಲ್ಪ ಚಿಂತೆ ಮಾಡ್ರಿ. ಯೇಸು ಸ್ವಾಮಿ ತನ್ನ ಮರಣದ ಬಾಗಿಲಿನಲ್ಲಿದ್ದಾನೆ. ಮರಣವನ್ನ ಅಭಿಮುಖ ಮಾಡ್ತಾ ಇದ್ದಾನೆ. Jesus coming to the point of his death. ಮರಣದ ಬಾಗಿಲಲ್ಲಿ ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನಿಮಗೆ ಅದರ ಚರಿತ್ರ ಭಾಗ ಬೇಕಾದ್ರೆ ಗೆತ್ಸೆಮನೆ ತೋಟದಲ್ಲಿ ತಾನು ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ ಶಿಷ್ಯರೆಲ್ಲ ನಿದ್ದೆ ಮಾಡಿದ ಸಂದರ್ಭದಲ್ಲಿ, ತಾನು ವೇದನೆಯಲ್ಲಿ ಹಾದು ಹೋಗುವ ಸಂದರ್ಭ, ಮರಣ ಪಾರ್ಶ್ವಗಳು ಅವನನ್ನು ಸುತ್ತಕೊಂಡಿರುವ ಸಂದರ್ಭ, ಅವನು ಬಹಳ ದುಃಖಿತನಾಗಿರುವ ಸಂದರ್ಭ, ಮರಣವನ್ನ ಇನ್ನು ಅವನು ಎದುರು ನೋಡ್ತಾ ಇರುವ ಆ ಗಳಿಗೆಯಲ್ಲಿ ಅವನು ಹೇಳ್ತಾನೆ, ಫಾದರ್, this hour is very painful, but glorify thy name. ಈ ಗಳಿಗೆಯು ಬಹಳ ನೋವನ್ನು ತರುತ್ತೆ, ವೇದನೆಯನ್ನು ತರುತ್ತೆ, ಬೇನೆಯನ್ನು ತರ್ತಾ ಇದೆ, ಬಹಳ ದುಃಖದಲ್ಲಿದ್ದೀನಿ. ಆದರೂ ನಿನ್ನ ನಾಮ ಮಹಿಮೆ ಪಡಲಿಯಪ್ಪ. ನನ್ನ ಚಿಂತೆ ಹಿಂಗೆ ಹೋಯಿತು. ದೇವ್ರೆ, ನಾನು ವೇದನೆಯಲ್ಲಿ ಹೋಗೋದು ನಿನ್ನ ಚಿತ್ತ ಆದರೆ ಅದರಲ್ಲೂ ನಿನ್ನ ನಾಮ ಮಹಿಮೆ ಪಡಬೇಕು. ಓಹ್ ಕಮ್ ಆನ್. ನಾನು ಯಾವ ಪಾಸ್ಟರ್ಗಳನ್ನ ಹೇಳ್ತಾ ಇಲ್ಲ, ಅಥವಾ ಯಾವುದೇ ಅಪೊಸ್ತಲರ ಕುರಿತು ಮಾತಾಡ್ತಾ ಇಲ್ವಾ. ನಿಮ್ಮ ನಾಯಕನಾಗಿರುವ ಯೇಸು ಸ್ವಾಮಿಯ ಕುರಿತಾಗಿ ಮಾತಾಡ್ತಾ ಇದ್ದೇನೆ. ಕಾಲ್ವರಿ ಶಿಲುಬೆಯ ಮರಣವನ್ನು ಎದುರು ನೋಡ್ತಾ ಇರುವಾಗ, ಮರಣದ ಪಾರ್ಶ್ವಗಳು ಸುತ್ತಲೂ ಅವನನ್ನು ಸುತ್ತಕೊಂಡಿರುವಂಥ ಸಂದರ್ಭದಲ್ಲಿ ಶಿಷ್ಯರೆಲ್ಲ ನಿದ್ದೆ ಮಾಡ್ತಾ ಇರುವಾಗ, ವೇದನೆಯಿಂದ ಗೆತ್ಸೆಮನೆ ತೋಟದಲ್ಲಿ ತನ್ನ ಬೆವರುಗಳು ರಕ್ತ ಧಮನಿಗಳಾಗಿ ಹಲ್ಲೆಲೂಯ ಒಂದೊಂದು ತೊಟ್ಟು ಬೆವರು ಬೀಳುವಾಗ ಆ ರಕ್ತ, ಅವನ ಬೆವರೆಲ್ಲ ಕೆಳಗಡೆ ಬೀಳ್ತಾ ಇದ್ದಿದ್ದು ರಕ್ತ ಧಮನಿಗಳು ಒಡೆದು, ಅವನ ನರಗಳು ಒಡೆದು ರಕ್ತ ತೊಟ್ಟಿಗ್ತಾ ಇದೆ. ವೇದನೆಯಿಂದ ಪ್ರಾರ್ಥಿಸ್ತಾ ಇದ್ದಾನೆ. ಪೇನ್ಫುಲ್ ಪ್ರೇಯರ್. ಆ ವೇದನೆಗಳ ಮಧ್ಯದಲ್ಲೂ, ಆ ದುಃಖದ ಮಧ್ಯದಲ್ಲೂ ಅವನು ಹೇಳ್ತಾನೆ, ಫಾದರ್, 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 ಗ್ಲೋರಿಫೈ ದೈ ನೇಮ್. ನಿನ್ನ ನಾಮ ಮಹಿಮೆಗೊಳ್ಳಲಿ. ಯಸ್, ನಾವುಗಳು ಅನೇಕ ವೇದನೆಗಳಲ್ಲಿ ಹಾದೋಗ್ತೀವಿ, ದುಃಖಗಳಲ್ಲಿ ಹಾದೋಗ್ತೀವಿ, ಪ್ರಯಾಸಗಳಲ್ಲಿ ಹಾದೋಗುತ್ತೇವೆ. ಕೆಲವೊಮ್ಮೆ ಇಕ್ಕಟ್ಟುಗಳು, ನಿಂದೆಗಳು, ವೇದನೆಗಳು ಸಹಿಸಕ್ಕಾಗದೇ ಇರುವಷ್ಟು ಮನಸ್ಸಿಗೆ ಉಂಟಾಗುವ ಗಾಯಗಳು, ಇದನ್ನೆಲ್ಲ ಎದುರು ನೋಡುವಾಗ ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಅವುಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ, ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ, ಈ ಪರಿಸ್ಥಿತಿಯಲ್ಲೂ ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ ಎಂದು ಹೇಳುವ ಯಾರಾದರೂ ಇರೋದಾದರೆ ಅಂಥವರು ಮಾತ್ರ ಶಬ್ದ ತೆಗೆದು ದೇವರಿಗೆ ಸ್ತೋತ್ರ ಹೇಳಿ. ಇನ್ ಎವ್ರಿ ಸಿಚುವೇಶನ್ ಜೀಸಸ್ ಹ್ಯಾಡ್ ಓನ್ಲಿ ಒನ್ ಪ್ರೇಯರ್, ಲೆಟ್ ಗಾಡ್ ಬಿ ಗ್ಲೋರಿಫೈಡ್. ಪ್ರತಿ ಹಂತದಲ್ಲೂ, ಪ್ರತಿ ಸಂದರ್ಭದಲ್ಲೂ, ಪ್ರತಿ ಪರಿಸ್ಥಿತಿಯಲ್ಲೂ ಯೇಸು ಸ್ವಾಮಿಗಿಂತ ಒಂದೇ ಒಂದು ಪ್ರಾರ್ಥನೆ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಕಮಾನ್, ಇದರ ಒಳಗಡೆ ಯಾರಾದರೂ ಇದ್ರೆ ಗಟ್ಟಿಯಾಗಿ ಹೇಳ್ರಿ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಎಸ್, ನನಗೆ ಕೆಲಸ ಇಲ್ಲ, ಎಸ್ ನನಗೆ ಕಷ್ಟ ಇದೆ, ಸಾಲ ಇದೆ, ಇಕ್ಕಟ್ಟಿದೆ, ರೋಗ ಇದೆ, ಬಳಲಿ ಹೋಗಿದ್ದೇನೆ, ಜೀವನದಲ್ಲಿ ಜಿಗುಪ್ಸೆ ಆಗಿಬಿಟ್ಟಿದೆ, ತೊಂದರೆ ಆಗಿದೆ. ಆದರೂ ಕರ್ತನೆ, ಇದರ ಮಧ್ಯದಲ್ಲಿ ನನಗೊಂದು ಗೊತ್ತು ಕರ್ತನೆ, ನಿನ್ನ ನಾಮವನ್ನು ನೀನು ಮಹಿಮೆ ಪಡಿಸ್ಕೋ.
ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಯಾರೆಲ್ಲ ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ನಿಮ್ಮ ಮೇಲೆ ಇವತ್ತಾಗ್ಲತ್ತಿನಲ್ಲಿ ಪರಲೋಕದ ಬಾಗಿಲು ತೆರೀತಾ ಇದೆ. ಪರಲೋಕದ ಬಾಗಿಲು ತೆರೀತಾ ಇದೆ. ಅಲ್ಲಿಂದ ಒಂದು ಶಬ್ದ ಮೊಳಗುತ್ತಾ ಇದೆ. ಕೆಲ ಗುಡುಗಿನ ಶಬ್ದ ನಿಮಗೆ ಕೇಳಿಸಬಹುದು. ಕೆಲವರಿಗೆ ದೂತರು ಮಾತನಾಡ್ತಿರುವ ರೀತಿಯಲ್ಲಿ ಇರಬಹುದು. ಆದರೆ ಯೇಸು ನಿನಗೊಂದು ಸಂದೇಶ ಕೊಡ್ತಾ ಇದ್ದಾನೆ. ತಂದೆಯಾದ ದೇವರು ನಿನಗೊಂದು ಮೆಸೇಜ್ ರವಾನೆ ಮಾಡ್ತಾ ಇದ್ದಾನೆ. ಯಾವಾಗ ನೀವು ದೇವರ ನಾಮದ ವಿಷಯದಲ್ಲಿ ಮಹಿಮೆ ಆಗಬೇಕಂತ ಕೇಳ್ಕೊಳ್ತಿರೋ, ಆಗಲೇ ನಿಮಗಾಗಿ ಪರಲೋಕವು ಚಲಿಸಲಿಕ್ಕೆ ಆರಂಭ ಆಗುತ್ತೆ. ಎಷ್ಟು ಜನರಿಗೆ ಅರ್ಥ ಆಯ್ತೋ ಗೊತ್ತಿಲ್ಲ. ದೇವರೇ, ನಾನು ರೋಗಿಯಾಗಿ ಮುಂದುವರಿಬೇಕೆನ್ನೋದು ನಿನ್ನ ಚಿತ್ತ ಆದರೆ ಇದರಲ್ಲೂ ನಿನ್ನ ನಾಮ ಮಹಿಮೆ ಪಡಬೇಕಪ್ಪ. ಆಗುತ್ತಾ? ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಯೇಸು ಸ್ವಾಮಿ ಮರಣದ ಬಾಗಿಲಿನಲ್ಲಿರುವಾಗಲೂ, ಮರಣದ ಪಾರ್ಶ್ವಗಳು ಸುತ್ತಕೊಂಡಿರುವಾಗಲೂ ಅವನಲ್ಲೂ ಹೇಳಿದನು, ನಿನ್ನ ನಾಮ ಮಹಿಮೆ ಪಡಲಿ, ನಿನ್ನ ನಾಮ ಮಹಿಮೆ ಪಡಲಿ. ಇವತ್ತೆಷ್ಟು ಜನ ನನ್ನೊಟ್ಟಿಗೆ ಹೇಳ್ತೀರಾ, ದೇವರೇ ನಿನ್ನ ಚಿತ್ತ, ಇಫ್ ಇಟ್ ಈಸ್ ಯುವರ್ ವಿಲ್, ನಿನ್ನ ಚಿತ್ತವಾದರೆ ನಾನು ಇದರಲ್ಲಿ ಹಾದು ಹೋಗಬೇಕು, ಈ ಪೇಯ್ನಲ್ಲಿ ಹಾದು ಹೋಗಬೇಕು, ಈ ನೋವಿನಲ್ಲಿ ಹಾದು ಹೋಗಬೇಕು ಅನ್ನೋದು ನಿನ್ನ ಚಿತ್ತ ಆದರೆ, ಅದರ ಒಳಗಡೆ ನಿನ್ನ ನಾಮದ ಮಹಿಮೆ ನಾನು ಕಾಣತಕ್ಕಂತೆ, ಅದರಲ್ಲಿ ನಿನ್ನ ನಾಮ ಮಹಿಮೆ ಪಡತಕ್ಕಂತೆ ಅದಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ. ಭಕ್ತ ಜನರು ಯಾರಾದರೂ ಇದರ ಒಳಗಡೆ ಇದ್ರೆ ಸೈತಾನನ ಕೇಳತಕ್ಕಂತೆ ಶಬ್ದ ತೆಗೆದು ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಇದು ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ತಂದೆ ಮಹಿಮೆಗೊಂಡ್ರೆ ಅದರ ರಿಫ್ಲೆಕ್ಷನ್, ಅದರ ಪ್ರತಿಬಿಂಬ, ಅದರ ಮಹಿಮೆಯ ಪ್ರತಿಬಿಂಬ ತನ್ನ ಮಗನಾದ ಯೇಸುವಿನ ಮೇಲೆ ಬರುತ್ತೆ. ಯೇಸು ಮಹಿಮೆಗೊಂಡ್ರೆ ಪರಿಶುದ್ಧಾತ್ಮನು ರಿಲೀಸ್ ಆಗ್ತಾನೆ, ಪರಿಶುದ್ಧಾತ್ಮನು ರಂಗ ಪ್ರವೇಶ ಮಾಡ್ತಾನೆ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅರ್ಥ ಆದವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಅಪ್ಪಿಕೊಳ್ಳಬೇಕು. ಹಲ್ಲೆಲೂಯಾ. ಕಾರಣ ಏನೆಂದರೆ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಅಲ್ಲಲ್ಲಿಯ ಕಲಂಕರಹಿತವಾಗಿರುವಂಥ, ಸುಕ್ಕಿಲ್ಲದೆ ಇರುವ, ಹಲ್ಲೆಲೂಯಾ ಪರಿಶುದ್ಧವಾದಂಥ ಒಂದು ಯಜ್ಞದ ಕುರಿಯಾಗಿ ಯೇಸು ಸ್ವಾಮಿ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ಅವನಿಗೆ ಕಾಲ್ವರಿ ಶಿಲುಬೆಯಲ್ಲಿ ತ್ಯಾಗವಾಗಬೇಕಾಗಿತ್ತು. ಅದು ದೇವರ ಪದ್ಧತಿ. ಆ ಪದ್ಧತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂತ ಯೇಸು ಸ್ವಾಮಿ ಹೇಳಿದನು, ಈ ವೇದನೆಯಲ್ಲೂ, ಈ ಪೇಯ್ನಲ್ಲೂ, ಈ ದುಃಖದಲ್ಲೂ ಇದು ಸಹಿಸಿಕೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ. ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡ. ಕೂಗುದ, ಅವನು ಕೂಗುದ, ಎಲಿ ಎಲಿ ಲಮಾ ಸಬಕ್ತಾನಿ, ನನ್ನ ದೇವರೇ, ನನ್ನ ದೇವರೇ, ನೀನು ಯಾಕೆ ನನ್ನನ್ನು ಕೈ ಬಿಟ್ಟೆ ಅಪ್ಪ. ಕಡೆಗೆ ಅವನು ಹೇಳ್ತಾನೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡು. ಮಾನವ ಕುಲದ ಪಾಪದ ಶಿಕ್ಷೆ ಆಗಿರುವ, ಪಾಪದ ಸಂಬಳವಾಗಿರುವಂಥ ಈ ಪಾತ್ರೆಯನ್ನು ಯೇಸು ಸ್ವಾಮಿ ಒಬ್ಬನೇ ವಹಿಸ್ಕೊಳ್ತಾ ಇದ್ದಾನೆ. ತಾನು ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ತೆಗೆದು ಬಿಡು, ಆದರೂ ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ನೆರವೇರಲಿ. ಏನು ದೇವರ ಚಿತ್ತ? ಆ ಮಗನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ದೇವರ ಜನರ ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ತ್ಯಾಗ ಮಾಡಬೇಕೆನ್ನೋದು ದೇವರ ಚಿತ್ತವಾಗಿತ್ತು. ಅದನ್ನು ನೆರವೇರಿಸುವಾಗ ದೇವರು ತನ್ನ ಮಹಿಮೆಯನ್ನು ಹೊಂದುತ್ತಾನೆ. ತಂದೆಯಾದ ದೇವರಿಗೆ ಅದರ ಮಹಿಮೆ ಲಭಿಸುತ್ತೆ. ಆ ಮಹಿಮೆ ತಂದೆಗೆ ಲಭಿಸಿದ್ರೆ ಮಗನಾದ ಯೇಸುವಿಗೆ ಅದರ ಮಹಿಮೆಯ ಪ್ರತಿಬಿಂಬ ಉಂಟಾಗುತ್ತೆ. ಪರಿಶುದ್ಧಾತ್ಮನು ರಿಲೀಸ್ ಆಗ್ತಾನೆ. ಯೇಸು ಸ್ವಾಮಿ ಹೋಗದೆ, ನಾನು ಹೋಗದೆ ನಿಮಗೊಬ್ಬ ಸಹಾಯಕನು ಬರಲಾರನು.
ಅದು ನಡೆದ್ರೆ ಇದು ನಡೆಯೋದು. ಪರಿಶುದ್ಧಾತ್ಮನು ಬಂದರೆ ಯೋಹನನ ಸುವಾರ್ತೆ 16ನೇ ಅಧ್ಯಾಯ 14-15 ಗಮನಿಸ್ರಿ. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸ್ತಾ ನನ್ನನ್ನೇ ಮಹಿಮೆ ಪಡಿಸುವನು. ಆಹಾ, ಯಾರು? ಪರಿಶುದ್ಧಾತ್ಮನು. ತಂದೆಗಿರುವುದೆಲ್ಲ ನನ್ನದು, ಆದ್ದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನು ಅಂತ ಹೇಳಿದನು. ಯಾರು? ಪವಿತ್ರಾತ್ಮನು. Holy Spirit is released. ಪರಿಶುದ್ಧಾತ್ಮನು ಇವತ್ತು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಮನುಷ್ಯನು ಹೊರಗಡೆ ನೋಡುವಾಗ ಹೃದಯದ ಅಂತರೇಂದ್ರಿಯಗಳನ್ನು ಶೋಧನೆ ಮಾಡುವ ನೀತಿ ಸ್ವರೂಪನು ನನ್ನ ಕರ್ತನು. ಅದರಿಂದಲೇ ಯೇಸು ಸ್ವಾಮಿ ತನ್ನ ಜನರಿಗೆ ಪ್ರಾರ್ಥನೆ ಕಲಿಸುವಾಗ ಒಂದು ಪವರ್ಫುಲ್ ಆಗಿರುವ ಪ್ರಾರ್ಥನೆ ಹೇಳ್ಕೊಟ್ರು. ಕೆಲವೊಮ್ಮೆ ನಾವು ಮಾಡಬೇಕಾದ ಪ್ರಾರ್ಥನೆ ಮಾಡಬೇಕಾದ ರೀತಿಯಲ್ಲಿ ಮಾಡದೇ ಇರೋದ್ರಿಂದ ಸಿಗಬೇಕಾದ ಬಿಡುಗಡೆ ಸಿಗದೇ ಇದೆ. ಯೇಸು ಸ್ವಾಮಿ ಹೇಳಿದ್ರು, ಯು ಆರ್ ನಾಟ್ ಪ್ರೇಯಿಂಗ್. ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದಕ್ಕೆ ಮತ್ತೊಂದು ಅರ್ಥ, ದ ವೇ ಯು ಶುಡ್ ಪ್ರೇ, ಬಿಕಾಸ್ if you pray, whatever you ask, it shall be given. ನೀನು ಪ್ರಾರ್ಥನೆ ಮಾಡಬೇಕಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಪರಲೋಕ ರಾಜ್ಯದ ಬೀಗದ ಕೈಯನ್ನು ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತೆಗೆದ್ರೆ, ನೀನು ಮಾಡಬೇಕಾದ ಪ್ರಾರ್ಥನೆ ಸರಿಯಾಗಿ ಮಾಡಿದ್ರೆ, ನಿನ್ನ ಬಿಡುಗಡೆಗಳು ವೇಗವಾಗಿ ನಡೆಯುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನೀವು ಪ್ರಾರ್ಥಿಸುವಾಗ ನೀವು ಬೇಡ್ಕೊಳ್ರಿ, ನಿಮಗೆ ದೊರಕುವುದು. ಕೇಳ್ರಿ, ಕೊಡಲ್ಪಡುತ್ತೆ. ಗಿವನ್ ಟು ಯು. ಪ್ರಾರ್ಥಿಸ್ರಿ. ಪದ್ಧತಿಯ ಪ್ರಕಾರ ಅಲ್ಲ, ಏನೋ ಕಲ್ತಿರೋದು ಯಾರೋ ಹೇಳಿದ್ದನ್ನು ಕೇಳಿ ಪ್ರಾರ್ಥನೆ ಮಾಡೋದಲ್ಲ. pour out your heart. ನಿನ್ನ ಹೃದಯವನ್ನು ಬಿಚ್ಚಿ ಹೇಳು, ದೇವಾ ಇವತ್ತು ನಾನೇನಾದರೂ ಹಾಕಿದರೆ ಅದು ನಿನ್ನ ಕೃಪೆಯಿಂದಪ್ಪ. ಇವತ್ತು ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅದು ನಿನ್ನ ದಯೆಯಿಂದಪ್ಪ. ಇವತ್ತು ನಾನೊಂದು ಒಳ್ಳೆ ಪೋಸ್ಟಲ್ ಕೆಲಸದಲ್ಲಿ ಇದ್ದೀನಿ ಅಂದರೆ ಅದು ನಿನ್ನ ದಯೆಯಿಂದಪ್ಪ. ಇದರಲ್ಲಿ ನನ್ನ ಮೂಲಕ ನಿನ್ನ ನಾಮ ಮಹಿಮೆ ಪಡಬೇಕು. ನಿನ್ನ ನಾಮ ಮಹಿಮೆ ಪಡದೇ ಇರುವ ಒಂದು ಸ್ಥಾನವು ನನಗೆ ಬೇಡ, ಒಂದು ಪದವಿ ನನಗೆ ಬೇಡ, ಒಂದು ಹೆಸರು ನನಗೆ ಬೇಡ, ಒಂದು ಸಂಪತ್ತು ನನಗೆ ಬೇಡ, ಒಂದು ದೊಡ್ಡ ಸ್ಥಿತಿ ನನಗೆ ಬೇಡ. ನೀನು ಕೊಡೋದ್ರಲ್ಲಿ ನಿನ್ನ ನಾಮ ಮಹಿಮೆ ಪಡಬೇಕು ಎಂದು ಇವತ್ತು ಘಂಟಾಘೋಷವಾಗಿ ಯಾರು ಕೂಗಿ ಹೇಳ್ತೀರಾ? ಎಷ್ಟು ಜನ ಕೂಗಿ ಹೇಳ್ತೀರಾ? ಕೂಗಿ ಹೇಳ್ರಿ ದೇವರ ಬಳಿಯಲ್ಲಿ. ಕಮ್ ಆನ್, ಸ್ಪೀಕ್ ಟು ಗಾಡ್. ದೇವರ ಹತ್ರ ಮಾತಾಡ್ರಿ. ಓ ಮೈ ಗಾಡ್, ಪವಿತ್ರ ಆತ್ಮನ ಸಾನ್ನಿಧ್ಯವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಯೇಸು ಸ್ವಾಮಿ ತನ್ನ ಜನರಿಗೆ ಶಕ್ತಿಯುತವಾದ ಈ ಪ್ರಾರ್ಥನೆ ಹೇಳ್ಕೊಟ್ರು. ಯಾಕೆ? ನೀನು ಪ್ರಾರ್ಥನೆ ಮಾಡಿ ನಿನಗೆ ದೊರಕುತ್ತೆ, ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. Sometimes we think everything is granted. I'm sorry brother, I'm sorry sister. ನೀನು ತಿಳ್ಕೊಂಡಿದೆ ಎಲ್ಲ ಕಾರ್ಯ ನಡೆಯುತ್ತೆ, ನಡೆಯಲ್ಲ. Can you turn with me? ನೀವು ನನ್ನ ಜೊತೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ ಕಡೆಗೆ ಬನ್ನಿರಿ. 2ನೇ ವಚನದಿಂದ ಗಮನಿಸ್ರಿ. 2ನೇ ವಚನದಿಂದ, ನೀವು ಆಶಿಸಿದರು
ಹೊಂದದೇ ಇದ್ದೀರಿ. ನೀವು ಆಶಿಸಿದರು ಹೊಂದದೇ ಇದ್ದೀರಿ. ನಿನ್ನ ಮನಸ್ಸಲ್ಲಿ ಅನೇಕ ಆಸೆಗಳಿದೆ. ಅದು ಪಡಿಬೇಕು, ಇದು ಪಡಿಬೇಕು, ಅದು ಹೊಂದ್ಕೊಬೇಕು, ಇದು ಹೊಂದ್ಕೊಬೇಕು. ಇದು ಯಾವುದು ನಡೀತಾ ಇಲ್ಲ, ಹೊಂದ್ಕೊಂತ ಇಲ್ಲ. ವೈ? ಕೊಲೆಗಾರರಾಗುವಷ್ಟು, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡ್ತೀರಿ, ಯುದ್ಧ ಮಾಡ್ತೀರಿ. ನೀವು ದೇವರನ್ನ ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಕಮಾನ್ ಕಮಾನ್. ನೀವು ದೇವರನ್ನ ಬೇಡಿಕೊಳ್ಳದೆ ಇರುವುದರಿಂದ ನಿಮಗೆ ಯಾವುದು ನಿಮಗೇನು ದೊರೆಯಲಿಲ್ಲ. ಹಾಗಾದರೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ವ ಪಾಸ್ಟ್ರೆ? ಸರ್, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮಾಡಬೇಕಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡದೇ ಇರೋದ್ರಿಂದಲೇ ನಿನಗೆ ಲಭಿಸಬೇಕಾದ ಬಿಡುಗಡೆಗಳು ಲಭಿಸದೇ ಇರೋದಕ್ಕೆ ಕಾರಣ. You pray. If you pray, God will answer. ದೇವರು ಪ್ರಾರ್ಥನೆ ಕೇಳಬೇಕಾ? ನನ್ನ ಬಿಸ್ನೆಸ್ ಮಾಡೋರ ಹತ್ರ, ಅನೇಕರ ಹತ್ರ ನಾನು ಮಾತನಾಡಿದಾಗ ಆರಂಭದಲ್ಲಿ ನಾನು ಅವ್ರಿಗೆ ಹೇಳ್ತೇನೆ, ಇಫ್ ಯು ಆರ್ ಎಂಟ್ರಿಂಗ್ ಟು ಬಿಸ್ನೆಸ್, ನೀವೊಂದು ಬಿಸ್ನೆಸ್ಗೆ ಪ್ರವೇಶ ಮಾಡುವಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಈ ಬಿಸ್ನೆಸ್ನಿಂದ ದೇವರ ರಾಜ್ಯಕ್ಕೆ ಏನು ಲಾಭ? ಕತ್ತೆ ದುಡ್ದಂಗೆ ದುಡಿತೀರಾ, ಹಗಲು ರಾತ್ರಿ ದುಡಿತೀರಾ, ತೂತು ಚೀಲದಲ್ಲಿ ಹಾಕ್ದಂಗೆ ಎಲ್ಲ ಸೋರೋಗ್ತಾ ಇದೆ. ಸಾಲ ಬಡ್ಡಿ ಅಂತ ಕಾಲ ಪೂರ್ತಿ ಕಳಿತೀರಾ. ವಾಟ್ ಈಸ್ ದ ಯೂಸ್? ಲೆಟ್ ಮಿ ಆಸ್ಕ್, ನಿನಗೆ ದೇವರು ಕೊಡೋದ್ರಲ್ಲಿ ಇಫ್ ಯು ಆರ್ ಫೇತ್ಫುಲ್. ನಾನು ಕೆಲವರನ್ನ ಈ ಸಂದರ್ಭದಲ್ಲಿ ಖಂಡಿಸಿ ಹೇಳ್ತಾ ಇದ್ದೀನಿ. ಕೆಲವರು ಸಾಲದ ಹೊರೆ, ಬಡ್ಡಿಯಲ್ಲಿ ಬಿದ್ದಿದ್ದಾರೆ. ಬಡ್ಡಿಗೆ ಬಡ್ಡಿ, ಸಾಲ ಸಾಲ ಸಾಲ. ಸಾಲ ತೆಗೆದುಕೊಳ್ಳುವಾಗ ನಿನಗೆ ಗೊತ್ತಾಗಲ್ಲ. ಆಮೇಲೆ ಸಾಲಗಾರನು ಮನೆ ಹತ್ರ ಬಂದು ನಿಂತ್ಕೊಂಡಾಗಲೇ ಗೊತ್ತಾಗೋದು ಇಷ್ಟೊಂದು ಸಾಲ ಮಾಡಿದ್ದೀನ ಅಂತ. ಆಮೇಲೆ ಸ್ತೋತ್ರ. ಕೆಲವರು ಸಾಲ ಮಾಡಿ ಶೋಕಿ ಮಾಡ್ತಾರೆ, ಕೆಲವರು ಬಡ್ಡಿಗೆ ತಗೊಂಡು ಶೋಕಿ ಮಾಡ್ತಾರೆ. ಆಮೇಲೆ ಕೊಟ್ಟರೆ ಆಯ್ತು ಬಿಡು, ಕೊಟ್ಟರೆ ಆಯ್ತು ಬಿಡು. ನಾನೊಂದು ಮಾತು ಹೇಳಲೇ ಪ್ರಿಯರೇ, ನಿಮಗೆ ದೇವರು ಕೆಲಸ ಕೊಟ್ಟಿದ್ರು, ಬಿಸ್ನೆಸ್ ಕೊಟ್ಟಿರಲಿ, ಏನೇ ಇರಲಿ, ದೇವರು ಕೊಡುವಂಥ ವಿಷಯದಲ್ಲಿ ದೇವರ ರಾಜ್ಯಕ್ಕೆ ನೀನು ಮೊದಲನೇ ಆದ್ಯತೆ ಕೊಡು. ಹಲ್ಲೆಲೂಯಾ. ಒಂದು ತೀರ್ಮಾನ ತಗೊಂಡು ಈ ಆಲಯವನ್ನು ಬಿಟ್ಟು ಹೋಗಬೇಕು. ನೀವು ಆರಾಧನೆ ಮುಗಿಸ್ಕೊಂಡು ಹೋಗುವಾಗ ಒಂದು ತೀರ್ಮಾನದೊಂದಿಗೆ ಹೋಗಬೇಕು. ನನ್ನ ಮೊದಲನೇ ಆದ್ಯತೆ ದೇವರ ನಾಮ ಮಹಿಮೆ ಪಡಬೇಕು. ನನ್ನ ಬಿಸ್ನೆಸ್ಸಲ್ಲಿ, ನನ್ನ ಕೆಲಸದಲ್ಲಿ, ನನಗೆ ದೇವರು ಕೊಡುವ ವರಮಾನದಲ್ಲಿ ಇದು ದೇವರ ರಾಜ್ಯಕ್ಕಾಗಿ ಮೊದಲನೇ ಆದ್ಯತೆ. ಅಂಥವರು ಮಾತ್ರ ಕೈಗಳನ್ನು ಮೇಲೆ ಕೆತ್ತಿ ಗಟ್ಟಿಯಾಗ ಆಮೇಲೆ ಹೇಳ್ರೆ. ಸಮಟೈಮ್ಸ್ ವಿ ಫರ್ಗೆಟ್. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನೀವು ಆ ಬೈಬಲ್ ವಾಕ್ಯ ತೆಗೆದು ಓದ್ರಿ ಪ್ರಿಯರೇ. ನಿಮ್ಮ ಬೈಬಲ್ ತೆಗೀರಿ. ಜೇಮ್ಸ್, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ಓದ್ರಿ. ಅದರಲ್ಲಿ ನೀವು ಆಶಿಸಿದ್ರು ಹೊಂದದೇ ಇದ್ದೀರಾ. ಕೆಳಗಡೆ ಹೇಳ್ತೇನೆ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೆ ದೊರೆಯಲಿಲ್ಲ. ನೀವು ಬೇಡಿದ್ದನ್ನ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯೋದಿಲ್ಲ. ನೋಡಿದ್ರ ನನ್ನ ಮನೆ, ನನ್ನ ಆಸ್ತಿ ನನಗೆ ದೇವರು ಕೊಟ್ಟಿದ್ದು. ಸ್ತೋತ್ರ. ನಾನು ನನ್ನ ಮಕ್ಕಳಿಗೆ ನನಗಿರಲಿ. ಯಾವಾಗ ಈ ಚಿಂತೆ ಇದೆಯೋ ನಿನ್ನಲ್ಲಿ, ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ನಾನು ಹೇಳ್ತಾ ಇಲ್ಲ, ದೇವರು ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಅಪೊಸ್ತಲನಾದಂಥ ಯಾಕೋಬನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಬೇಡಿದ್ದನ್ನ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯೋದಿಲ್ಲ.
ಕೆಲವರಿಗೆ ದುರಭಿಪ್ರಾಯ ಇದೆ. ದುರಭಿಪ್ರಾಯ. ನಾನೊಂದು ಹೇಳ್ತೀನಿ, ಗಮನಿಸಿ ಪ್ರಿಯರೇ. ಇಲ್ಲಿರುವಂಥ ಕುಟುಂಬಗಳ ಒಬ್ಬೊಬ್ಬರ ಕುಟುಂಬಗಳ ಚರಿತ್ರೆ ನೀವು ಬಂದ ರೀತಿ ನನಗೆ ಗೊತ್ತು. ಕಾರಣ ನಾನು ನಿಮ್ಮ ಪಾಸ್ಟ್ರು. ನಿಮ್ಮ ಇಕ್ಕಟ್ಟಿನ ದಿನಗಳಲ್ಲಿ, ನಿಮ್ಮ ಕಷ್ಟದ ದಿನದಲ್ಲಿ, ನೀವು ಅಲೆದಾಡಿದಂಥ ದಿನಗಳಲ್ಲಿ ಉಪವಾಸ, ಕಣ್ಣುನೀರು, ಪ್ರಾರ್ಥನೆ ಮಾಡಿದಂಥ ಪಾಸ್ಟ್ರು ನಾನು. ನನಗೆ ನಿಮ್ಮ ಇಂದಿನ ಚರಿತ್ರೆ ಚೆನ್ನಾಗಿ ಗೊತ್ತಿದೆ. ಆದರೆ ಇವತ್ತು ನಿಮಗೆ 4 ಕಾಸಾಯಿತು, ಸ್ಥಾನ ಆಯಿತು, ಹೆಸರಾಯಿತು, ಕಾರಾಯಿತು, ಮನೆ ಆಯಿತು. ಆದರೆ ನಿಮ್ಮಲ್ಲಿ ಒಂದು ಕೊರತೆ ಇದೆ. ದೇವರಿಗೆ ಸಲ್ಲಬೇಕಾದ ಮಾನ ಸಲ್ಲಿಸೋದಕ್ಕೆ ನಿಮ್ಮನ್ನು ಕಾಣ್ತಾ ಇಲ್ಲ. ಗಮನ ಇಟ್ಕೊಳ್ರಿ. ನಿಮ್ಮ ಮಕ್ಕಳಿಗೆ ಸಂಪಾದನೆ ಮಾಡಿ ಹಣ ಅಲ್ಲ ಕೊಡಬೇಕಾಗಿರೋದು. ನಿಮ್ಮ ಮಕ್ಕಳಿಗೆ ಯೇಸುವನ್ನು ಕೊಡ್ರಿ. ಯೇಸುವಿನ ಪ್ರಾರ್ಥನೆ ಯಾವ ಪರಿಸ್ಥಿತಿಯಲ್ಲಾದರೂ ಸರಿ, ನಿನ್ನ ನಾಮ ಮಹಿಮೆ ಪಡಬೇಕಪ್ಪ ತಂದೆಯೇ, ನಿನ್ನ ನಾಮ ಮಹಿಮೆ ಪಡಬೇಕು. ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯೋ ನನ್ನ ಪ್ರಸಂಗದ ವಿಷಯ? ತಂದೆಯೇ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಗಟ್ಟಿಯಾಗಿ ಹೇಳ್ರಿ, ತಂದೆಯೇ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಫಾದರ್, ಗ್ಲೋರಿಫೈ ದೈ ನೇಮ್. ಆಮೆನ್. ಒಂದೊಂದು ಪ್ರಸಂಗದಲ್ಲೂ, ಒಂದೊಂದು ಸೇವೆಯಲ್ಲೂ ದೇವರಿಗೊಂದು ಮಾತು ಭರವಸೆ ಕೊಡ್ತೀನಿ. ಎಷ್ಟೇ ಉನ್ನತವಾಗಿ ಆಶೀರ್ವಾದ ಮಾಡಿದ್ರು, ಎಷ್ಟೇ ಉನ್ನತವಾಗಿ ನಿನ್ನನ್ನು ಸನ್ಮಾನ ಮಾಡಿದ್ರು, ಮಹಿಮೆ ನಿನಗೆ ಮಾತ್ರ. ನಿನ್ನ ಮಹಿಮೇಲೆ ನಾನು ಕೈ ಹಾಕೋದಿಲ್ಲಪ್ಪ. ಎಲ್ಲ ಮಹತ್ವ ನಿನಗೆ ಮಾತ್ರ. ನನ್ನ ರೂಮಿಂದ ಹೊರಗಡೆ ಬರುವಾಗ, ಕ್ರೂಸೈಡಿಗೆ ಪ್ರೀಚ್ ಮಾಡೋದಕ್ಕೆ ಹೋಗುವಾಗ, ವೇದಿಕೆ ಹತ್ತೋದಕ್ಕೆ ಮುಂಚೆ ಒಂದನ್ನು 10 ಸತಿ ಆದರೆ ಹೇಳ್ತೀನಿ, ಅಪ್ಪ ಅಪ್ಪ, ನಾನೊಂದು ಮಣ್ಣಿನ ಪಾತ್ರೆ. ಈ ಪಾತ್ರೆಯ ವಾಸನೆ ಸಹ ಹೊರಗಡೆ ಬರಬಾರ್ದು. ನಿನ್ನ ನಾಮ ಮಹಿಮೆಗೊಳ್ಳಲಪ್ಪ. ನಿನ್ನ ನಾಮ ಈ ಪ್ರದೇಶದಲ್ಲಿ ಮಹಿಮೆಗೊಳ್ಳಲಪ್ಪ. ಅದಾಗಿದೆ ಯೇಸುವಿನ ಅಲ್ಲಲ್ಲಿ ಅತಿ ಪ್ರಧಾನವಾದ ಪ್ರಾರ್ಥನೆ ಹೇಳ್ಕೊಟ್ಟಿದ್ರಲ್ಲಿ ಪ್ರಧಾನವಾದ ಪಾಯಿಂಟ್ ಅದಾಗಿತ್ತು. ಅಲ್ಲಲ್ಲಿ ತಂದೆ, ನಿನ್ನ ನಾಮವನ್ನು ಮಹಿಮೆ ಪಡಿಸ್ಕೋ. ಇವತ್ತಿನಿಂದ ಎಷ್ಟು ಜನ ಅದನ್ನು ಹೇಳ್ತಿರೋ, ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಅದನ್ನೇ ನಾನು ಹೇಳಿದೆ, ದೇರ್ ಈಸ್ ಎ ಚೇಂಜ್ ಇಸ್ ಕಮ್ಮಿಂಗ್. ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಲಭಿಸುತ್ತೆ. ಬೇಡಿದ್ರು ಬೇಡಿದ್ದನ್ನ ನಿಮ್ಮ ಭೋಗಗಳಿಗೆ ಉಪಯೋಗಿಸ್ಕೊಳ್ಬೇಕು. ಮುಂಚೆ ಯಾವ ಆಶೀರ್ವಾದ ಬಂದರೂ ಓಡ್ ಬರೋರು ಫಸ್ಟ್ ದೇವರಿಗಾಗಿ ಕಾಣಿಕೆ, ದೇವ್ರ ಸೇವೆಗಾಗಿ ಮೀಸಲು. ಈಗ ಹಂಗಲ್ಲ. ಎಷ್ಟು ಬಂದ್ರು ಸ್ತೋತ್ರ, ಸೇವೆನಾ, ಅದಕ್ಕೆಲ್ಲ ಬೇರೆ ಜನ ಇದ್ದಾರೆ, ಕೊಡ್ತಾರೆ ಬಿಡು. ಪಾಸ್ಟ್ರಿಗೆ ಏನು ಕೊರತೆ ಅಂತ ಬಿಡು. ಹೌದು, ಪಾಸ್ಟ್ರ್ ಮನೆಗೆ ತಗೊಂಡೋಗ್ತಾ ಇದ್ದೀನಿ ಎಲ್ಲ. ನಾಚಿಕೆ ಹುಟ್ಟಬೇಕು ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಕಳೆದ ದಿನ ಪಾಸ್ಟರ್ ಅನಿಸನ್ ಹತ್ರ ಮಾತನಾಡ್ತಾ ಇದ್ದಾಗ ಹೇಳಿದೆ, ಅನ್ಸ ಒಂದು ಕಾಲದಲ್ಲಿ ಜನರನ್ನ ಬಿಸ್ನೆಸ್ಗಾಗಿ ತುಂಬ ಪ್ರಾರ್ಥನೆ ಮಾಡಿ ಅವ್ರನ್ನ ಬಿಸ್ನೆಸ್ಗಾಗಿ ಇದು ಮಾಡಿದೆ. ಅನೇಕ ಬಿಸ್ನೆಸ್ ಮ್ಯಾನ್ಗಳು ಎದ್ದು ಬಂದರು. ಆದರೆ ಒಂದು ಲೆವೆಲ್ ಆದಾಗ ಅವರವರ ಸ್ವಕಾರ್ಯ ಜಿಂದಾಬಾದ್ ಅಂತ ಜೀವನ ಮಾಡೋಕ್ಕೆ ಆರಂಭಿಸ್ಬಿಟ್ರು. ದೇ ಫರ್ಗಾಟ್ ದ ಕಿಂಗ್ಡಮ್ ಆಫ್ ಗಾಡ್. ಅವ್ರ ದೇವರ ರಾಜ್ಯವನ್ನು ಮರೆತು ಬಿಟ್ರು. ಆಗ ಅನಿಸನ್ ಒಂದು ಮಾತು ಹೇಳಿದ್ರು, ನೀನು ಮಾಡಿದ ತಪ್ಪು. ಅವ್ರಿಗೆ ಆಶೀರ್ವಾದ ಹೇಳ್ಕೊಟ್ಟೆ, ಆದರೆ ಆಶೀರ್ವಾದ ದೊರಕುವ ತತ್ವಗಳನ್ನು ಕರೆಕ್ಟಾಗಿ ಹೇಳ್ಕೊಡ್ಬೇಕಿನ್ನ. ನಾನು ಐ ಡಿಸೈಡೆಡ್, ಬರುವ ದಿವಸಗಳಲ್ಲಿ ಐ ವಿಲ್ ಸ್ಪೀಕ್ ಅಬೌಟ್ ದ್ಯಾಟ್. ನಾನು ಅದರ ಕುರಿತಾಗಿ ಮಾತಾಡ್ತೀನಿ. ಫೈನಾನ್ಷಿಯಲ್ ಪ್ರಿನ್ಸಿಪಲ್ಸ್, ವೈ ಗಾಡ್ ಇಸ್ ಬ್ಲೆಸ್ಸಿಂಗ್ ಯು. ಏತಕ್ಕೋಸ್ಕರ ದೇವರು ನಿನ್ನನ್ನು ಆಶೀರ್ವಾದ ಮಾಡಬೇಕು? ಏತಕ್ಕೋಸ್ಕರ? ಯಾಕೆ? ಸಂಬಂಧಿಕರ ಮುಂದೆ, ನಿನ್ನ ಆಜುಬಾಜಿನ ಜನರ ಮುಂದೆ ನೀನು ದೊಡ್ಡವನು ಅನಿಸ್ಕೊಳೋದಕ್ಕೆ ಎದೆ ಎತ್ತಿ ನಡ್ಕೊಂಡು ಡಾಮ್ ಡೂಮ್ ಡಯಾದಿಸ್ ಅಂತ ತೋರ್ಸಕ್ಕ ಅಲ್ರೇ. ನಿನ್ನ ದೇವರು ಯಾರು ಅಂತ ಕಾಣಬೇಕವರು. ಅನ್ಯರು ಹೇಳಬೇಕು, ಇವರ ದೇವರು ಇವರಿಗಾಗಿ ಮಹತ್ ಕಾರ್ಯ ಮಾಡಿದ್ದಾನೆ. ಅಲ್ಲಿ ದೇವರ ನಾಮ ಮಹಿಮೆ ಪಡಬೇಕು.
ಒಂದು ಮೆಂಟಾಲಿಟಿ ಬೆಳೆಸ್ಕೊಳ್ರಿ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಬೆಳೆಯೋದು ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಏಡಿಕಾಯಿ ಸ್ವಭಾವ ತೋರಿಸ್ಬೇಡ್ರಿ, ಕಾಲು ಎಳೆಯೋ ಸ್ವಭಾವ. ಅಯ್ಯೋ ಸೋತ್ರ ಸೋತ್ರ ಸೋತ್ರ, ಇವ್ರು ಬಂದ್ಬಿಟ್ರೆ ನಮ್ಮ ಜೀವನ ಏನಾಗುತ್ತೋ, ಅದಕ್ಕೆ ಇವ್ರನ್ನ ಸೇರ್ಸಂಗೇ ಇಲ್ಲ. ಹಾಂ, ದೇವರ ರಾಜ್ಯ ಅಲ್ಲ ಅದು, ಅದು ಓನ್ ಕಿಂಗ್ಡಮ್. ದಟ್ ಈಸ್ ಓನ್ ಕಿಂಗ್ಡಮ್. ಐ ಆಮ್ ಟೆಲಿಂಗ್ ಯು, ಮತ್ತೆ ಮತ್ತೆ ಹೇಳ್ತೀನಿ, ದೇವರ ರಾಜ್ಯ ಎನ್ನೋದು ಬೀಜ ಆಗಬೇಕು. ಬೀಜ ನೆಲದಲ್ಲಿ ಬಿದ್ದು ಸತ್ರನೇ 100 ಗಟ್ಟಲೆ ಫಲ ಹೊರಗಡೆ ಬರೋದು. ಅರ್ಥ ಆಗ್ತಾ ಇದೆಯಾ? ಯು ಮಸ್ಟ್ ಡೈ. ನಾನ್ಯಾಕೆ ಸಾಯ್ಬೇಕು? ಎಷ್ಟು ವರ್ಷದ ಹಳೆ ವಿಶ್ವಾಸಿ ಗೊತ್ತಾ ನಾನು? ನೀವೆಲ್ಲ ನೆನೆ ಮನೆ ಬಂದವರು ಹಳೆ ಇರಬೇಕು. ಯಾರು ಹೇಳಿದ್ರು ಹಂಗಂತ? ಸೀಸನ್ ಚೇಂಜ್ ಆಗ್ತಾ ಇದೆ, ಬದಲಾವಣೆಗಳು ಬರ್ತಾ ಇದೆ. ಇನ್ನೂ ಮನದಟ್ಟು ಮಾಡಿಕೊಳ್ಳದೆ, ಇನ್ನೂ ಬದಲಾವಣೆ ಆಗದೆ, ಹಳೆ ಸ್ವಭಾವದಲ್ಲೇ ಮುಂದುವರೆದ್ರೆ ದೇವರೇ ನಿನ್ನನ್ನು ಬದಲಾಯಿಸ್ತಾನೆ. ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ ಎನ್ನುವುದು ವಿಶಾಲವಾದದ್ದು. ಸ್ತೋತ್ರ. ಸಮುದ್ರದಲ್ಲಿ ರಾಜು ಪಾಸ್ಟ್ರು ಒಂದು ಬಕೆಟ್ ನೀರು ತಗೊಂಡ್ಬಿಟ್ರೆ ಸಮುದ್ರಕ್ಕೆ ಏನಾದರೆ ಕಡಿಮೆ ಆಯ್ತಾ? ರಾಜು ಪಾಸ್ಟ್ರು ತಿಳಿದು ಯಾರನ್ನೂ ಬಿಡಲ್ಲ, ಒಂದು ಬಕೆಟ್ ನೀರು ನಾನು ಕೊಡಲ್ಲ ಅಂದರೆ, ದೇವರ ರಾಜ್ಯ ವಿಶಾಲವಾದದ್ದು. ಅಲ್ಲಿ ಸೇವೆಗೆ ಅನೇಕರು ಬರಬೇಕು, ಕುಟುಂಬಗಳು ಬರಬೇಕು. ರಕ್ಷಣೆ ಹೊಂದಿದೆಯಾ? ದೀಕ್ಷಾಸ್ನಾನ ಹೊಂದಿದೆಯಾ? ನಿನ್ನ ಒಳಗಡೆ ಪರಿಶುದ್ಧಾತ್ಮನ ಅನೇಕ ಆವರ್ತಿ ಪ್ರಸಂಗಗಳ ಮೂಲಕ, ದೇವರ ವಾಕ್ಯದ ಮೂಲಕ ದೇವರು ನಿನ್ನನ್ನು ಎಚ್ಚರಿಸಿದ್ರು. ಏನಾದರೂ ಸೇವೆಗಾಗಿ ಮುಂದೆ ಹೆಜ್ಜೆ ಇಟ್ಟಿದೆಯಾ? ಇಲ್ಲ, ಯಾರು ಬರಲ್ಲ, ನಮ್ಮನ್ನು ಯಾರು ಕರೆಯಲ್ಲ, ನಮ್ಮನ್ನು ಯಾರು ನಮಗೇನು ಅವಕಾಶನೇ ಕೊಡಲ್ಲ. ಹೌದು, ನಿಮ್ಮ ಮನೆಗೆ ಹುಡ್ಕೊಂಬಂದು ನೀನು ಎತ್ಕೊಂಬಂದು ಅವಕಾಶ ಕೊಡ್ತೀವಿ. ಯಾವ ಕೂಟಕ್ಕೆ ಬರಲ್ಲ, ಎಲ್ಲೂ ಬರಲ್ಲ. ಹೆಸರೇನು? ನಮ್ಮನ್ನು ಪಾಸ್ಟ್ರು ಏನಕ್ಕೂ ಉಪಯೋಗಿಸ್ಕೊಳಲ್ಲ, ಅದಕ್ಕೆ ನಾವು ಯಾವುದಕ್ಕೂ ಬರಲ್ಲ. ಸ್ತೋತ್ರ. ನೀನು ಸೇವೆ ಮಾಡೋಕ್ಕೆ ಬಂದಿದ್ರೆ ಕಸ ಗುಡಿಸೋ ಕೆಲಸ ಆದರೂ ಸರಿ, ನೀನು ಮಾಡೋದಕ್ಕೆ ರೆಡಿ ಆಗು, ನೀನು ತಯಾರಾಗು. ಅದರಲ್ಲಿ ದೇವರು ನಾಮ ಮಹಿಮೆ ಪಡಲಿ, ನಿನ್ನ ಆಶೀರ್ವಾದ ಬೇರೆ ಇರುತ್ತೆ. ಆಮೇಲೆ ಈ ಕೆಲವರು ಬಿಡಲ್ಲ. ಈ ಯೇಸುವಿನ ಶಿಷ್ಯರು ಯೇಸು ಸ್ವಾಮಿ ಕರೆದಾಗ ಏನೇನು ಬಿಟ್ಟರು? ಅವರು ಸ್ವಂತ ಅಡುಗನ್ನು ಬಿಟ್ಟರು, ಬಲೆಗಳನ್ನು ಬಿಟ್ಟರು, ವಂಶ ಪಾರಂಪರ್ಯ ಕಸುಬು ಬಿಟ್ಟರು, ಪಾರಂಪರ್ಯ ಬಿಟ್ಟರು, ಮನೆತನದವ್ರನ್ನ ಬಿಟ್ಟರು. ಎಲ್ಲ ಬಿಟ್ಬಿಟ್ಟು ಯೇಸು ಸ್ವಾಮಿ ಹೇಳಿದ್ರು, ಒಬ್ಬನು ನನ್ನನ್ನು ಹಿಂಬಾಲಿಸುವುದಾದರೆ ತನ್ನನ್ನೇ ತಾನು ನಿರಾಕರಿಸಿ, ಅಂದರೆ ನಾನು ಎನ್ನ ಅಹಂ ಸಾಯಬೇಕು, ನನ್ನದು ಎನ್ನೋದು ಇಲ್ಲ. ಸ್ತೋತ್ರ. ನನ್ನದು, ನಾನು, ಇದೆಲ್ಲ ನಿನ್ನ ಜೀವನದಲ್ಲಿ ಬಂದರೆ ಯು ಆರ್ ಔಟ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಆಮೇಲೆ ನಾನು ತಕ್ಕಬೇಕು, ನಿನ್ನ ನಾಮ ನನ್ನಲ್ಲಿ ಹೆಚ್ಚಬೇಕು. ಅದಕ್ಕೆ ಆಮೇಲೆ ನೋಡಿ ಎಷ್ಟು ಸ್ವರ್ಗೋಗಿತ್ತು. ಈಗ ಹೇಳ್ಬೇಡ್ರಿ, ಯಾಕೆ ಹೇಳ್ತೀರಿ? ಈಗ ಫಸ್ಟೇ ಹೇಳಬೇಕಾಗಿತ್ತು ಅಲ್ವಾ? ನಾನು ಏನಾಗಬೇಕು? ತಗ್ತೀವಿ ಬನ್ನಿ. ಯಾಕೆ? ನಮ್ಮನ್ನ ಹಾಕಿ ತುಳಿಯಕ್ಕ? ತನ್ನನ್ನೇ ತಾನು ತಗ್ಗಿಸುವವನು ಹೆಚ್ಚಿಸಲ್ಪಡುತ್ತಾನೆ, ತನ್ನನ್ನೇ ತಾನು ಹೆಚ್ಚಿಸಲ್ಪಡುವವನು ತಗ್ಗಿಸಲ್ಪಡುತ್ತಾನೆ. ನೀನು ತಗ್ಗಿಸ್ಕೊ. ಅವ್ರು ಯಾರೋ ಮುಂದೆ ಹೋದ್ರೆ ಹೋಗ್ಲಿ ಬಿಡ್ರಿ, ದೇವ್ರ ಚಿತ್ತ ಅವ್ರ ಮುಂದೆ ಹೋಗ್ಬೇಕು ಅನ್ನೋದಿತ್ತು, ಹೋಗ್ಲಿ ಬಿಡಿ. ಸ್ತೋತ್ರ ಹೇಳಿ ಬ್ರದರ್.
ಕಂಗ್ರ್ಯಾಚುಲೇಷನ್. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬ್ಲೆಸ್ ಹಿಮ್, ಬ್ಲೆಸ್ ಹಿಮ್. ಆಮೇಲೆ ನರಿ ದ್ರಾಕ್ಷಿ ತೋಟಕ್ಕೆ ಹೋಯ್ತಂತೆ. ದ್ರಾಕ್ಷಿ ತೋಟದಲ್ಲಿ ಗೊಂಚಲು ದ್ರಾಕ್ಷಿನ ತಿನ್ಬೇಕನ್ನೋ ಆಸೆ ಬಂತಂತೆ. ಆದರೆ ಎಷ್ಟು ಎಗರಿದ್ರೂ ಇದು ಎತ್ತರದಲ್ಲಿ ಇದ್ದಿದ್ದರಿಂದ ಸಿಗಲಿಲ್ವಂತೆ. ಸುಮಾರು ಸತಿ ಜಿಗಿದು 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 ಕಡೆಗೆ ಹೇಳ್ತಂತೆ, ಬರೇ ಹುಳಿ ಇರೋ ದ್ರಾಕ್ಷಿ ಯಾರಿಗೆ ಬೇಕಂತ. ಸಿಗಲಿಲ್ಲ ಆದರೆ ಹುಳಿ ಇರೋ ದ್ರಾಕ್ಷಿ. ಆಮೇಲೆ ನಿಮಗೆ ಸೇವೆಗೆ ಅವಕಾಶ ಸಿಗಲಿಲ್ಲ ಆದರೆ ಅವ್ರು ಯಾರೂ ಸರಿ ಇಲ್ಲ, ಸಭೆ ಸರಿ ಇಲ್ಲ, ಫಾಸ್ಟ್ರೇ ಸರಿ ಇಲ್ಲ, ಹಂಗೆ ಹೇಳೋದು. ಅದರಿಂದ ನಾನು ಬೆಳೀತಾ ಇದ್ದೆ, ನೀನು ಇಳಿತಾ ಇದೀಯಾ. ಸ್ತೋತ್ರ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ವೆನ್ ಯು ಆರ್ ಹಂಬಲ್ ಯುವರ್ ಸೆಲ್ಫ್, ನಿನ್ನನ್ನೇ ನೀನು ತಗ್ಗಿಸ್ಕೊಳ್ಳುವಾಗ ದೇವರು ಹೇಳ್ತಾನೆ, ದರಿದ್ರನನ್ನು ತಿಪ್ಪೆಯಿಂದ ತೆಗೆದು ಪ್ರಭುಗಳ ಸಂಗಡ ಅವನ ಸಿಂಹಾಸನದಲ್ಲಿ ಕುಳ್ಳಿರಿಸ್ತಾನೆ. ಆಮೇಲೆ ಉದ್ಧಾರವು ಮೂಡಣದಿಂದಲ್ಲ, ಪಡುವಣದಿಂದಲ್ಲ, ಅರಣ್ಯದಿಂದಲೂ ಅಲ್ಲ, ನ್ಯಾಯಾಧಿಪತಿಯಾದಂಥ ಯೆಹೋವನಿಂದಲೇ ಬರುತ್ತೆ. ಯೆಹೋವನಿಂದಲೇ ಬರುತ್ತೆ. ನಿನ್ನನ್ನು ಉದ್ಧರಿಸುವವನು, ನಿನ್ನನ್ನು ಆಧರಿಸುವವನು, ನಿನ್ನನ್ನು ಕಾಯುವವನು, ನಿನ್ನನ್ನು ಪರಿಪಾಲನೆ ಮಾಡುವವನು, ಇಸ್ರಾಯೇಲ್ನ ಪರಿಪಾಲಕನು. ಅವನು ತೂಕಡಿಸ್ತಾ ಇಲ್ಲ, ಅವನು ನಿದ್ರಿಸುತ್ತಾ ಇಲ್ಲ, ಅವನು ನಿನಗಾಗಿ ಹತ್ತಿರ ಪಡ್ತಾ ಇದ್ದಾನೆ. ನೀನು ಸೇವೆಯ ದಾಹ ನಿನ್ನಲ್ಲಿ ಇದ್ರೆ ಯಾರ ನೆಪನೂ ಹೇಳಬೇಡ, ಯಾವ ನೆಪವನ್ನು ಹೇಳಬೇಡ. ಮುಂದೆ ಬಾ, ಸೇವೆ ಮಾಡು. ನಿನ್ನ ಕುಟುಂಬದ ಮೂಲಕ, ನಿನ್ನ ಮೂಲಕ, ನಿನ್ನ ಮಕ್ಕಳ ಮೂಲಕ ದೇವರ ನಾಮ ಮಹಿಮೆ ಪಡಲಿ. That is the kingdom of God. ನನ್ನ ಜಾಗದಲ್ಲಿ ಇವ್ರು ಯಾರಾದರೂ ಬಂದ್ಬಿಟ್ರೆ ಯಾರನ್ನೂ ಹಚ್ಚಲ್ಲ ಅಂತ ಇದ್ದಿದ್ರೆ ಸಭೆ ಇವತ್ತು ಹಿಂಗಾಗ್ತಿತ್ತ? ಇಷ್ಟು ಬೋಧಕರು ಎದ್ದು ಬರ್ತಿದ್ರ? ಇಷ್ಟು ಔಟ್ ಸ್ಟೇಷನ್ಗಳು ನಡೀತಿತ್ತ? ಸೇವೆ ನಡೀತಿತ್ತ? ಹೇಳ್ರಿ, ನಡೀತಿತ್ತ? ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆಯಲ್ಲ, ಎಲ್ಲೋ ನನ್ನ ಸ್ಥಾನಕ್ಕೆ ಧಕ್ಕೆ ಬಂದ್ಬಿಡುತ್ತೆ ಅನ್ನೋ ಭಯ ಇದೆಯಲ್ಲ, ಅದು ದುರಾತ್ಮನ ತರೋದು. ಯಾರ ಮನೆ ಹುಂಜ ಕೂಗಿದ್ರೆ ಏನ್ರಿ, ಬೆಳಕು ಬಂದರೆ ಸಾಲ್ದ? ಯಾರಿಗಿದ್ರೆ ಏನಂತೆ, ದೇವರ ರಾಜ್ಯ ಕಟ್ಟಲ್ಪಟ್ರೆ ಸಾಲ್ದ? Hallelujah. Open your eyes. ಕಣ್ ತೆರೀರಿ. Pray. Come on, start praying. 1 ನಿಮಿಷ ಪ್ರಾರ್ಥನೆ ಮಾಡ್ರಿ. ನನ್ನ ಮನಸ್ಸನ್ನು ವಿಶಾಲ ಮಾಡು, ನನ್ನ ಸ್ವಭಾವವನ್ನು ವಿಶಾಲ ಮಾಡು, ನನ್ನ ಚಿಂತೆಯನ್ನು ವಿಶಾಲ ಮಾಡು. ದೇವರ ರಾಜ್ಯಕ್ಕಾಗಿ ಚಿಂತಿಸುವ ಹಾಗೆ. ಉರಬಾಲಬ ಶಂದಲಾದನ ಹರ್ಕದಗಲಾದನ ಶಬನಗಜನಾದನ ವಾಯ್ಡ ಪ್ರಬಲಗ ಶಂಧೇಲಬೋನಿ ರಾಮ್ಸಿಕಲಬಾದನ ಗಡಗಲ್ ಖಾಜಾನ್ ಕಡು. ಪ್ರೇ 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 ಪ್ರಾರ್ಥನೆ ಮಾಡ್ರಿ. ಒಂದು ಫ್ರೆಶ್ ಅನಾಯಿಂಟಿಂಗ್ ನಿಮ್ಮ ಮೇಲೆ ಬರೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಪ್ರತಿಯೊಂದು ಹಂತದಲ್ಲೂ ದೇವರ ನಾಮ ಮಹಿಮೆ ಪಡಬೇಕು. ಎದ್ದು ನಿಂತ್ಕೊಳ್ರಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. ಪ್ರತಿಯೊಂದು ಹಂತದಲ್ಲೂ ಪರಿಶುದ್ಧಾತ್ಮನ ನಾನು ಕಾಣಬೇಕು. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಸೇವೆ ಕೊಟ್ಟವನೇ, ಈ ಸೇವೆಯ ಒಡೆಯನೇ, ಈ ಸಭೆಯ ನಾಯಕನೇ, ಉತ್ತಮವಾದ ಶ್ರೇಷ್ಠ ಕುರುಬನೇ, ನಿನ್ನ ಕೈಯಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೀವಿ. ತಂದೆ, ಇಲ್ಲಿಂದ ಮೊಳಗುವ ಪ್ರಾರ್ಥನೆ
ಪ್ರಾರ್ಥನೆ, ಇಲ್ಲಿಂದ ಮೊಳಗುವ ಆರಾಧನೆ, ಇಲ್ಲಿ ಕೂಡಿ ಬರುವ ಜನ, ಕುಟುಂಬಗಳು, ಇವರು ಕೈ ಹಚ್ಚುವ ಕೆಲಸ ಕಾರ್ಯಗಳು, ಪ್ರತಿಯೊಂದರಲ್ಲೂ ನಿನ್ನ ನಾಮ ಮಹಿಮೆ ಪಡಲಪ್ಪ, ನಿನ್ನ ನಾಮ ಮಹಿಮೆ ಪಡಲಪ್ಪ. ನಾವು ದೊಡ್ಡಸ್ತಿಕೆ ಪಡೋದಕ್ಕೆ ಅವಕಾಶ ಕೊಡಬೇಡ, ಅಹಂಕಾರ ಪಡೋದಕ್ಕೆ ಅವಕಾಶ ಕೊಡಬೇಡ. ತಗ್ಗುವ ಮನಸ್ಸನ್ನ ಕೊಡು. ಪರಲೋಕ ರಾಜ್ಯದ ಅಜ್ಞಾನವನ್ನು ನಮಗೆ ದಯಪಾಲಿಸು. ಯೇಸು ಸ್ವಾಮಿ ತನ್ನ ಪ್ರಾರ್ಥನೆ ಮುಗಿಸಿದ ನಂತರ, ಯೇಸು ಸ್ವಾಮಿ ತನ್ನ ಪ್ರಾರ್ಥನೆ ಮುಗಿಸಿದ ನಂತರ ಕೊನೆಗೆ ಅವನು ಹೇಳ್ತಾನೆ, ಅನುದಿನದ ಆಹಾರ ನಮಗೆ ನೀನು ದಯಪಾಲಿಸು. ರಾಜ್ಯವು, ಮಹಿಮೆಯು, ಬಲವು ಅದು ಎಂದೆಂದಿಗೂ ಸದಾ ಕಾಲ ನಿನ್ನದೇ. The personal needs, ಕಡೆಗೆ ಅವನು ಪ್ರಾರ್ಥನೆ ಮಾಡಿದ ಹಾಗೆ ಇವತ್ತು ನಿನ್ನ ಜನರು ಎಲ್ಲ ಅವಶ್ಯಕತೆಗಳನ್ನು ನೀನು ನೆರವೇರಿಸು. ದೊಡ್ಡ ಬಿಡುಗಡೆಯನ್ನು ಕೊಡು, ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ.